ಸದಾರವಿಂದ ಸದ್ಗುರು ಪದಾರವಿಂದ ಭೂಮಿಕಾ ಭಜೇಹಮಾನತಃ ಶ್ರಿಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮಖಂಡಜೀವಿಕಾಂ. ಓಂ ಶ್ರೀ ಅರವಿಂದ ಮೇರ. ಇದು ಚೈತ್ಯ ಪುರುಷದ ಅಧ್ಯಯನದ 4ನೇ ಭಾಗ. ಕಳೆದ ವಾರ ನಾವು ಮನಸ್ಸಾಕ್ಷಿ ಅಥವಾ ಅಂತಃಪ್ರಜ್ಞೆ ಮತ್ತು ಚೈತ್ಯ ಪುರುಷದ ವ್ಯತ್ಯಾಸ ಏನು ಅನ್ನೋದು ನೋಡಿದ್ವಿ. ಗೀತೆಯಲ್ಲಿ ಚೈತ್ಯ ಪುರುಷ ಇದೆಯೇ, ವಿಭಾವನೆ ಕನ್ಸೆಪ್ಷನ್ ಇದೆಯೇ, ಅದನ್ನು ನೋಡಿದ್ವಿ. ಆಮೇಲೆ ಅಸುರರು ಮತ್ತು ದೇವತೆಗಳಲ್ಲಿ ಚೈತ್ಯ ಪುರುಷ ಇದೆಯೇ, ಅದನ್ನು ಸ್ವಲ್ಪ ಅವಲೋಕನ ಮಾಡಿದ್ವಿ. ಜೀವ ಮತ್ತು ಚೈತ್ಯ ಪುರುಷ ಇದರ ವ್ಯತ್ಯಾಸ ಏನು ನೋಡಿದ್ವಿ. ಆ ವಿವರಣೆಯಲ್ಲಿ ಪ್ರಾಣಿಗಳಿಗೂ ಜೀವ ಇದೆ ಅಂತ ಶ್ರೀ ಅರವಿಂದರು ಸ್ಪಷ್ಟವಾಗಿ ಬರೀತಾರೆ. ಅದರ ಪರಿಣಾಮ ಏನು ನೋಡಿದ್ವಿ. ಸಾಮಾನ್ಯವಾಗಿ ನಾವು ಮಾತನಾಡೋ ಭೂತ ಅದು ಜೀವ ಅಲ್ಲ, ಚೈತ್ಯ ಪುರುಷವೂ ಅಲ್ಲ, ಅದು ಪ್ರಾಣಿಕದ ಒಂದು ಭಾಗ ಅನ್ನೋದನ್ನು ನೋಡಿದ್ವಿ. ಈ ವಾರ ಬಹಳ ಗಂಭೀರವಾಗಿರೋ ವಿಚಾರಕ್ಕೆ ಬರ್ತಾ ಇದ್ದಾವೆ. ಸಾಮಾನ್ಯವಾಗಿ ಆತ್ಮ ಕ್ಯಾಪಿಟಲ್ ಎಸ್ ಇರೋ ಸೆಲ್ಫ್ ಅಂತವೆ. ಜೀವಾತ್ಮನೆ ಅಂತ ಹೇಳಿದ್ದಾರೆ ಶ್ರೀ ಅರವಿಂದರು. ಮತ್ತು ನಮ್ಮ ಚೈತ್ಯ ಅಥವಾ ಅದರ ಕೇಂದ್ರವಾಗಿರೋ ಜೀವ, ಇವುಗಳನ್ನ ಬಹಳಷ್ಟು ಗೊಂದಲಿಸಿಕೊಳ್ಳಲಾಗ್ತದೆ. ಒಂದನ್ನ ಇನ್ನೊಂದಕ್ಕೆ ಪರ್ಯಾಯ ಅನ್ನುವಂತನೂ ಬಳಸಿಬಿಡ್ತಾರೆ. ಹಾಗಾಗಿ ಅದೊಂದು ಗೋಜಲು ನಿರ್ಮಾಣ ಆಗ್ತದೆ. ಬರವಣಿಗೆಯಲ್ಲೇ ಆಯ್ತು ಅಥವಾ ಸಂಭಾಷಣೆಯಲ್ಲೇ ಆಯ್ತು, ಒಂದು ದೊಡ್ಡ ಕನ್ಫ್ಯೂಷನ್, ಗೊಂದಲ ಉಂಟು ಮಾಡ್ತದೆ. ಈ ವಾರ ಅತಿ ಮುಖ್ಯವಾಗಿರುವಂತ ಇವುಗಳ ವ್ಯತ್ಯಾಸ ಏನು, ಮತ್ತು ಹಾಗೆ ಒಂದಕ್ಕೆ ಇನ್ನೊಂದು ಪರ್ಯಾಯವಾಗಿ ಬಳಸೋದ್ರಿಂದ ಉಂಟಾಗೋ ಅಪಾರ್ಥಗಳು ಅಥವಾ ಅನರ್ಥಗಳು ಏನು ಅನ್ನೋದನ್ನು ಸ್ವಲ್ಪ ನೋಡುವ. ಶ್ರೀ ಅರವಿಂದರು ಬರೀತಾರೆ, ವಿಕಸನ ಜೀವ ಅಂತಾರೆ ಅವರು. ಸೈಕಿಕ್ ಬೀಯಿಂಗ್, ಎವಾಲ್ವಿಂಗ್ ಸೋಲ್. ವಿಕಸನ ಜೀವ ಅಂದ್ರೆ ಚೈತ್ಯ ಪುರುಷ, ಶುದ್ಧ ಆತ್ಮ, ಪ್ಯೂರ್ ಸೆಲ್ಫ್ ಅಂತಾರೆ. ಆತ್ಮ ಅಥವಾ ಚೈತನ್ಯ, ದಟ್ ಇಟ್ ಸೆಲ್ಫ್ ಈಸ್ ಸೆಲ್ಫ್ ಅಂಡ್ ಸ್ಪಿರಿಟ್. ಬರೀ ಸ್ಮಾಲ್ ಎಸ್ ಸಾಮಾನ್ಯವಾಗಿ ಬರೆದು ಬಿಟ್ರೆ ಅದು ಏನಾರು ಅನ್ಕೋಬಹುದು ನಾವು. ನಿಮ್ಮ ಆತ್ಮಕ್ಕೂ ಅನ್ವಯ ಆಗಬಹುದು, ಜೀವಕ್ಕೂ ಅನ್ವಯ ಆಗಬಹುದು, ಚೈತ್ಯ ಸತ್ಯಗೂ ಅಥವಾ ಚೈತ್ಯ ಪುರುಷಕ್ಕೂ ಅನ್ವಯ ಆಗಬಹುದು. ಇಟ್ ಇಸ್ ಎ ಲೂಸ್ ವರ್ಡ್ ಅಂತವೆ. ಹಾಗಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಶ್ರೀ ಅರವಿಂದರು ಹೇಳ್ತಾರೆ, ವಿಕಸನ ಜೀವ, ಶುದ್ಧ ಆತ್ಮ ಅಥವಾ ಚೈತನ್ಯ, ಇವುಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಅಗತ್ಯತೆ ಇದೆ. ಶುದ್ಧ ಆತ್ಮವು ಜನ್ಮರಹಿತವಾಗಿದ್ದು, ಹುಟ್ಟು ಸಾವುಗಳನ್ನು ಹಾಯದೇ ಇದ್ದು, ಅದು ಜನ್ಮ, ದೇಹ, ಮಾನಸ ಅಥವಾ ಜೀವನ ಅಥವಾ ಈ ಅಭಿವ್ಯಕ್ತ ಪ್ರಕೃತಿಯಿಂದ ಸ್ವತಂತ್ರವಿದೆ. ಇಂಥ ಶ್ರೀ ಅರವಿಂದರ ವಾಕ್ಯಗಳನ್ನು ನಾವು ಗಮನಿಸೋದಿಲ್ಲ. ಇದು ಆತ್ಮತತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಇಟ್ ಈಸ್ ಫ್ರೀ ಫ್ರಮ್ ಬರ್ತ್ ಅಂಡ್ ಡೆತ್. ಇಟ್ ಸ್ಟ್ಯಾಂಡ್ಸ್ ಅಬೋವ್ ಮ್ಯಾನಿಫೆಸ್ಟೇಷನ್.
ಈ ಅದು ಇದೆಲ್ಲವುಗಳಿಂದ ಬಂಧಿಸಲ್ಪಟ್ಟಿಲ್ಲ, ಸೀಮಿತಗೊಳಿಸಲ್ಪಟ್ಟಿಲ್ಲ, ಪ್ರಭಾವಿಸಲ್ಪಟ್ಟಿಲ್ಲ. ನೋಡಿ ಏನೆಲ್ಲ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ ಶ್ರೀ ಅರವಿಂದರು. ಅದು ಮೇಲೆ ಇದೆ ಆದ ಕಾರಣ ಅದಕ್ಕೆ ಇದು ಯಾವುದರ ಸಂಬಂಧ, ನೇರ ಸಂಬಂಧ ಇಲ್ಲ. ಅದು ಇವುಗಳನ್ನ ಸಮರ್ಥಿಸುತ್ತದೆ ಅಂತಾರೆ. ಇಟ್ ಸಪೋರ್ಟ್ಸ್ ಆಲ್ ಆಫ್ ದಿಸ್, ಇಟ್ ಸಪೋರ್ಟ್ಸ್ ಆಲ್ ಆಫ್ ದಿಸ್. ಆದರೆ ಜೀವವಾದರೆ ಜನ್ಮದಲ್ಲಿ ಇಳಿದು ಬರುತ್ತದೆ, ಸಾವಿನ ಮೂಲಕ ಹಾಯುತ್ತದೆ. ತಕ್ಷಣನೇ ಅದು ಹೇಳ್ತಾರೆ, ಅದು ತಾನೇ ಸಾಯದೇ ಇದ್ದರೂ ಅಂದ್ರೆ ಅದು ಅಮರವಾಗಿದೆಯಾಗಿ ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಹಾಯುತ್ತದೆ. ಹಾಗಾಗಿ ಅದು ನಾವು ಸತ್ತಂತೆ ಕಂಡು ಬರ್ತದೆ ನಮಗೆ. ಸಾವಿತ್ರಿಯಲ್ಲಿ ದ ವರ್ಲ್ಡ್ ಸೋಲ್ ಅಂತ ಬರ್ತದೆ, 2.14 ಅಂದ್ರೆ 2ನೇ ಪುಸ್ತಕದ 14ನೇ ಕ್ಯಾಂಟು, ದ ಟ್ರಾವೆಲರ್ ಆಫ್ ದ ವರ್ಲ್ಡ್ಸ್ ನಲ್ಲಿ. ಅದರಲ್ಲಿ ಇದರ ಸುಂದರವಾದ ಡಿಸ್ಕ್ರಿಪ್ಷನ್ ನೋಡಬಹುದು. ಒಂದು ಸ್ಥಿತಿಯಿಂದ ಇನ್ನೊಂದಕ್ಕೆ ಹೋಗ್ತದೆ, ಆತ್ಮ ಹೋಗೋದಿಲ್ಲ. ಸೆಲ್ಫ್ ಅಂತೇವಲ್ಲ, ಕ್ಯಾಪಿಟಲ್ ಎಸ್, ಅದು ಹೋಗೋದಿಲ್ಲ. ಪೃಥ್ವಿ ಸ್ತರದಿಂದ ಬೇರೆ ಸ್ತರಗಳಿಗೆ ಹೋಗಿ ಮತ್ತೆ ಪೃಥ್ವಿಯ ಅಸ್ತಿತ್ವದಲ್ಲಿ ಬರುತ್ತದೆ. ಈ ರೀತಿ ಜನ್ಮದಿಂದ ಜನ್ಮಕ್ಕೆ ಪ್ರಗತಿಪರ ಗತಿ ಅದಕ್ಕಿದ್ದು ಆ ಮೂಲಕ ಅದು ವಿಕಾಸ ಹೊಂದಿ ಮಾನವ ಮಟ್ಟದವರೆಗೆ ಬಂದು ಆ ಮೂಲಕ ತನ್ನದೇ ಆದ ಸತ್ತೆಯೊಂದನ್ನು ಉಂಟು ಮಾಡುತ್ತದೆ. ಇದು ಸೋಲ್, ಜೀವ. ಎಲ್ಲದಕ್ಕೂ ಆತ್ಮ ಅಂತನೋ ಅಥವಾ ಎಲ್ಲದಕ್ಕೂ ಒಂದೇ ಶಬ್ದ ಜೀವ ಅಂತನೋ ನಾವು ಬಳಸಿದ್ರೆ ಅದು ಎಷ್ಟೊಂದು ಗೊಂದಲ ಉಂಟು ಮಾಡುತ್ತೇವೆ ನಾವು. ಇದನ್ನು ಗಮನದಲ್ಲಿ ಇಟ್ಕೋಬೇಕಲ್ವಾ. ಜೀವದ ಸುತ್ತ ಉಂಟಾಗುವಂಥ ಒಂದು ಅದರ ಆಕ್ಷನ್, ಅದರ ಒಂದು ಕಾರ್ಯಗೋಳ, ಅದರ ಸುತ್ತಮುತ್ತ ನಿರ್ಮಿಸುವಂಥದ್ದಕ್ಕೆ ನಾವು ಚೈತ್ಯ ಪುರುಷ ಅಂತೇವೆ. ಅದನ್ನೇ ನಾವು ಚೈತ್ಯ ಪುರುಷವೆಂದು ಕರೆಯುವುದು. ಅದು ವಿಕಾಸವನ್ನು ಆಧರಿಸುತ್ತದೆ ಅಥವಾ ಧರಿಸುತ್ತದೆ. ಎವಲ್ಯೂಷನ್ನ ಹಿಂದೆ ನಿಂತು ಅದನ್ನು ಮುನ್ನಡೆಸುವುದು ಚೈತ್ಯ ಪುರುಷ, ಆತ್ಮ ಅಲ್ಲ. ಇಟ್ ಈಸ್ ನಾಟ್ ದಿ ಸೆಲ್ಫ್, ಕ್ಯಾಪಿಟಲ್ ಎಸ್. ಆತ್ಮ ಈಸ್ ಅಲೂಫ್, ಇಟ್ ಸ್ಟ್ಯಾಂಡ್ಸ್ ಅಬೋವ್, ಇಟ್ ಡಸ್ ನಾಟ್ ಕಮ್ ಇನ್ ಟು ಜನ್ಮ ಮರಣದಲ್ಲಿ ಬರುವುದಿಲ್ಲ. ಆದ್ರೆ ಸಾರದಲ್ಲಿ ಅವು ಎಲ್ಲ ಒಂದು. ಇದು ಯಾಕೋ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಹೋದ್ ಸಾರಿ ಒಂದು ಉತ್ತಮ ಉದಾಹರಣೆಯನ್ನ ಕೊಟ್ಟಿದ್ದೆ. ನೀರು ಸಾರದಲ್ಲಿ ಬರ್ಫ್ ಅಥವಾ ಐಸ್ ಅಂತೇವೆ, ಮಂಜುಗಡ್ಡೆ, ಮತ್ತು ಭಾಪ್, ಆವಿ, ಹವೆ, ಇದು ಏನು ಇವೆಲ್ಲ ಸಾರದಲ್ಲಿ ಒಂದೇ ತಾನೆ. ಕೆಮಿಕಲಿ ನಾವು ಇದನ್ನ H2O ಅಂತೇವೆ. 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ ಪರಮಾಣುಗಳು ಸೇರಿ ಆಗಿರೋ ಒಂದು ಸಂಯುಕ್ತ ವಸ್ತು. ಸಾರದಲ್ಲಿ ಒಂದೇ ಅಂತ ಒಂದನ್ನು ಇನ್ನೊಂದಾಗಿ ಬಳಸ್ಲಿಕ್ಕೆ ಬರ್ತದ? ಪ್ರಾಕ್ಟಿಕಲ್ ಲೈಫ್ ನಲ್ಲಿ, ನಮ್ಮ ಪ್ರಾಯೋಗಿಕ ಜೀವನದಲ್ಲೇ ನೋಡೋಣ. ನನಗೆ ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಯಾರೋ ಬಂದು ಕೊಡ್ತೇನೆ ಬಾ ಅಂತ ಬಾಯಿಲಿ ಒಂದು ಪೈಪ್ ಇಟ್ಟು 100 ಡಿಗ್ರೀಸ್ ಇಂತ ಜಾಸ್ತಿ ಇರೋ ಹಬೆ ಸ್ಟೀಮ್ ಅನ್ನ ಒಂದು 15 ನಿಮಿಷ ಬಿಟ್ಟ ಅಂದ್ರೆ ಏನಾಗ್ತದೆ ಪರಿಣಾಮ ಎಲ್ಲರಿಗೂ ಗೊತ್ತಿದೆ, ಹೇಳೋ ಅಗತ್ಯ ಇಲ್ಲ ಅದನ್ನ. ಹಾಗೆ ನಾನು ಸ್ನಾನ ಮಾಡ್ಬೇಕು ಅಂತಂದ್ರೆ ನನಗೆ ನೀರ್ ಬೇಕಾಗ್ಲಿ, ಎಲ್ಲ ಸಾರದಲ್ಲಿ ಒಂದೇ ತಾನೆ, ವ್ಯತ್ಯಾಸವೇನು? ಸರಿ, ಒಂದು 40-50 kg ಬರ್ಫ್ ತಂದು ಹಾಕ್ಬಿಟ್ಟು ಸ್ನಾನ ಮಾಡಪ್ಪ, ಆಗತ್ತಾ? ತಕ್ಷಣನೇ ಅವನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಸಾರದಲ್ಲಿ ಒಂದೇ ಆದ್ರೂ ಈ 3 ಸ್ಥಿತಿಗಳು ಬೇರೆ, ರೂಪಗಳು ಬೇರೆ, ಅವುಗಳ ಕಾರ್ಯಕ್ಷೇತ್ರ ಬೇರೆ. ಹಾಗೇನೆ ನಮ್ಮ ಜೀವಾತ್ಮ, ಜೀವ ಮತ್ತು ಚೈತ್ಯ ಪುರುಷ ಮತ್ತು ಮೇಲೆ ಜನ್ಮದಲ್ಲಿ ವ್ಯಷ್ಟಿ ಸತ್ತೆಗೆ
ನೇರವಾಗಿ ಕೆಳಗಿಳಿದು ಬರಲಾರ್ದಂಥ ಆತ್ಮತತ್ವ ಇವು ಭಿನ್ನ. ಅವನ್ನ ಅಲ್ಲಲ್ಲೇ ಇಡಬೇಕು, ಹಾಗೆ ನೋಡಬೇಕು. ಇಲ್ಲದೆ ಇದನ್ನು ನಾವು ಒಂದು ದೊಡ್ಡ ಗೊಂದಲವನ್ನು ಉಂಟು ಮಾಡ್ತೇವೆ. ಮುಂದೆ ಶ್ರೀ ಅರವಿಂದರು ಹೇಳ್ತಾರೆ, ಮಾನಸ ಮನುಷ್ಯ ಪ್ರಜ್ಞೆಯನ್ನು ತನ್ನ ಪ್ರಪಂಚಾನುಭವಗಳ ಉಪಕರಣಗಳಾಗಿ ಚೈತ್ಯ ಪುರುಷವು ಬೆಳೆಸುತ್ತದೆ. ಆತ್ಮ ಬೆಳೆಸೋದಿಲ್ಲ. ಆತ್ಮಕ್ಕೆ ಇದರ ಯಾವುದ ಕಾಳಜಿನೂ ಇಲ್ಲ. ಇದರ ಪ್ರಾಯೋಗಿಕ ಫಲಿತಾಂಶ ಏನು ನೋಡಬಹುದು. ಉದಾಹರಣೆಗೆ ಶಂಕರಾಚಾರ್ಯ ರಿಯಲೈಸೇಷನ್, ಸಾಮಾನ್ಯವಾಗಿ ಆತ್ಮತತ್ವ, ಅದನ್ನೇ ಬ್ರಹ್ಮ ಅಂತ ಹೇಳ್ತಾರೆ ಅವರು. ಆ ತತ್ವಕ್ಕೆ ಸಮೀಪ ಹೋದ್ಕೊಳ್ಳೆ ಆಗಿದ್ದೇನು, ಜಗನ್ಮಿಥ್ಯಾಗಿ ಕಾಣಬರ್ತದೆ. ಅದು ಸುಳ್ಳಲ್ಲ, ಅದು ಒಂದು ಅತಿ ದೊಡ್ಡ ಗಳಿಕೆ, ಆಧ್ಯಾತ್ಮಿಕ ಗಳಿಕೆ. ಶ್ರೀ ಅರವಿಂದರು ಹಾಗೆ ಎಲ್ಲಿ ಬರೆದಿಲ್ಲ. ಆದರೆ ಅದರ ಜೊತೆಗೆ ಪ್ರಪಂಚದ ಸಂಬಂಧ ಕಟ್ ಆಫ್ ಆಗ್ತದೆ ಅನ್ನೋದನ್ನು ನಾವು ಮರಿಲಾರದೆ ಇರಬೇಕು. ಅದಕ್ಕೆ ಪ್ರಪಂಚದ ಕಾಳಜಿ ಇರೋದಿಲ್ಲ. ಹಾಗಾಗಿ ಜಗನ್ಮಿಥ್ಯ ಅಂತ ತಾನೇ ಹೇಳ್ತದೆ. ಚೈತ್ಯ ಪುರುಷ ಹಾಗೆ ಹೇಳೋಕ್ ಸಾಧ್ಯವಿಲ್ಲ, ಜೀವ ಹಾಗೆ ಹೇಳೋಕ್ ಸಾಧ್ಯ ಇಲ್ಲ. ಮುಂದೆ ನೋಡುವ ಸಾವಿತ್ರಿ ಕೊಟೇಶನ್ ಕೊಟ್ಟಾಗ. ಇವುಗಳ ಮೂಲಕ ಅದು ಅಪರಿಪೂರ್ಣವಾಗಿ ಮರೆಯಲ್ಲಿ, ಆದರೆ ಬೆಳವಣಿಗೆಯಿಂದಿರುವ ಸ್ವ ಅಭಿವ್ಯಕ್ತಿಯನ್ನು ಮಾಡುತ್ತದೆ. ಜೀವ ಚೈತ್ಯ ಪುರುಷದ ಮೂಲಕ ಕೆಲಸ ಮಾಡಬೇಕು. ಚೈತ್ಯ ಪುರುಷನು ಉಪಕರಣಗಳಾಗಿರೋ ಮೆಂಟಲ್, ವೈಟಲ್, ಫಿಸಿಕಲ್ ಮೂಲಕ ಕೆಲಸ ಮಾಡಬೇಕು. ಚೈತನ್ಯ ತತ್ವ ಅದಕ್ಕೆ ಆಧಾರ. ಭೌತಿಕ ಮತ್ತು ಪ್ರಾಣಿಕ ಆಧಾರ ಇಲ್ಲದೆ ಪ್ರೇತ ಮಾತ್ರ ಆಗಿರಬಹುದು. ಅದೊಂದು ಮನುಷ್ಯ ಅಥವಾ ಒಂದು ಪ್ರಾಣಿ ಅಥವಾ ಒಂದು ಜೀವಿ ಅನಿಸೋದಿಲ್ಲ. ಅದಕ್ಕೆ ಈ ಉಪಕರಣಗಳ ಅಗತ್ಯ ಇದೆ. ಉಪಕರಣಗಳ ಅಪರಿಪೂರ್ಣತೆ ಬಿಟ್ಟುಕೊಟ್ಟಷ್ಟು ಭಾಗದಲ್ಲಿ ಅದು ತೆರೆಯ ಮರೆಯಿಂದ ತನ್ನ ದಿವ್ಯತೆಯನ್ನು ಕಾಣಿಸುತ್ತಿರುತ್ತದೆ. ಯಾಕಂದ್ರೆ ಉಪಕರಣಗಳಿಗೆ ತಮ್ಮದೇ ಟೆಂಡೆನ್ಸಿ ಇದೆ, ತಮ್ಮದೇ ಒಲವು ಅಂತೇವೆ, ಅಥವಾ ಗುಣ ಧರ್ಮ ಇದೆ. ಅವು ಒಪ್ಪಿಕೊಂಡು ಬಂದಿರೋದು. ಹಂಗಂತೇಳಿ ಅವನ್ನ ಸಂಪೂರ್ಣ ಬದಲಾಯಿಸ್ಲಿಕ್ಕಾಗೋದಿಲ್ಲ ಅನ್ನೋದನ್ನ ಶ್ರೀ ಮಾತಾರವಿಂದರು ಒಪ್ಪೋದಿಲ್ಲ. ಆ ಬದಲಾವಣೆಯನ್ನೇ ನಾವು ರೂಪಾಂತರಣ ಅಂತ ಕರಿತೇವೆ. ಇದನ್ನೇ ಇತರೆ ಯೋಗಗಳಲ್ಲಿ ಒಪ್ಪುಕೊಳ್ಳೋದಿಲ್ಲ. ಪ್ರಕೃತಿಯನ್ನ ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನೋದು ಅವರ ಸಿದ್ಧಾಂತ. ಅದು ಬಹಳ ನ್ಯಾರೋ ವಿಷನ್ ಆಫ್ ದ ಟ್ರೂತ್ ಅಂತ ಶ್ರೀ ಅರವಿಂದರು ಹೇಳೋದು. ಆದರೆ ಸಮಯ ಒಂದು ಬಂದಾಗ ಅದು ತೆರೆಯಿಂದ ಮುಂದೆ ಬಂದು ಪ್ರಕೃತಿಯನ್ನೆಲ್ಲ, ಉಪಕರಣಗಳನ್ನೆಲ್ಲ ದಿವ್ಯ ನೆರವೇರಿಕೆಯತ್ತ ತಿರುಗಿಸಲು ಶಕ್ತವಾಗುತ್ತದೆ. ಅದರ ಒಂದು ಬೆಳವಣಿಗೆ ಇದು. ಮೊದಲು ನಮಗೆ ಗೊತ್ತಿರೋದು, ಎಲ್ಲರ ಅನುಭವ ಏನು, ಮೊದಲಿಗೆ ನಾವು ಪ್ರಕೃತಿಯಲ್ಲಿ ಬಂದು ಪ್ರಕೃತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ನಾವು ಅಸಹಾಯಕರು, ದುರ್ಬಲರು ಅನ್ನೋ ರೀತಿ ಕಾಣಿಸ್ತದೆ. ಆದ್ರೆ ಬೆಳವಣಿಗೆ ಆಗ್ತಾ ಇದ್ದಾಗನೇ, ಇಲ್ಲ ಕನಿಷ್ಠ ಕೆಲವು ಭಾಗ ಆದರೂ ನಮ್ಮ ಕೈಯಲ್ಲಿವೆ, ನಾವು ಅವುಗಳನ್ನು ನಿಯಂತ್ರಣ ಮಾಡಬಹುದು, ಅವುಗಳ ದಿಕ್ಕನ್ನ ಪುನರ್ ನಿರ್ದೇಶನ ಕೊಡಬಹುದು ಅಂತ ಅರಿವಿಗೆ ಬರ್ತದೆ. ಅದು ಚೈತ್ಯದ ಬೆಳವಣಿಗೆ. ಹಾಗಾಗಿ ಚೈತ್ಯ ಪುರುಷ ಫಿಸಿಕಲ್, ವೈಟಲ್, ಮೆಂಟಲ್ ಇವುಗಳ ಹಿಂದೆ ನಿಂತು ಕೆಲಸ ಮಾಡಿಸ್ತಾ ಇರ್ತದೆ. ಇದೇ ನಿಜವಾದ ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಯಾವಾಗೆ ನಮಗೆ ಚೈತ್ಯ ಪುರುಷದ ಸ್ವಲ್ಪ ಸಂಪರ್ಕ ಬಂದು ನಾವು ನಮ್ಮ ಜೀವನವನ್ನು ನಿರ್ದೇಶಿಸಬಹುದು,
ನಮ್ಮ ಭೌತಿಕ ಪ್ರಾಣಿಕ ಮಾನಸಗಳನ್ನ ನಿಯಂತ್ರಣ ಮಾಡಬಹುದು ಅಂತ ಯಾವತ್ತನ್ನಿಸ್ತದೆ, ಅದೇ ನಮ್ಮ ನಿಜವಾದ ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಚೈತ್ಯವು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಆವರಣಗಳನ್ನ ಭೇದಿಸಿ ಹೊರಬಂದು ಸತ್ತೆಯನ್ನ ತನ್ನ ಸುಪರ್ದಿಗೆ, ಕಂಟ್ರೋಲಿಗೆ ತಗೋಬೇಕು ಅಂತ ನೋಡ್ತಾ ಇದೆ. ಆಗ ಜೀವವು ಮಾನಸ ಮನುಷ್ಯನಿಗಿಂತ ಉನ್ನತವಾದ ಪ್ರಜ್ಞೆಯೊಂದರ ವಿಕಾಸಕ್ಕೆ ಸಿದ್ಧವಾಗುತ್ತದೆ. ಅದು ಮಾನಸದಿಂದ ಆಧ್ಯಾತ್ಮಕ್ಕೆ, ಸ್ಪಿರಿಚುಯಲ್ ಲೆವೆಲ್ಸ್ ಹೋಗಬಹುದು ಮತ್ತು ಹಂತ ಹಂತವಾಗಿ ಆಧ್ಯಾತ್ಮದಿಂದ ಸುಪ್ರಮಾನಸ ಸ್ಥಿತಿಗೆ ಹೋಗಬಹುದು. ಅಲ್ಲಿಯವರೆಗೆ ಅದು ಹುಟ್ಟಿನಿಂದ ಮುಕ್ತಿ ಪಡೆಯುವುದಕ್ಕೆ ಸಕಾರಣವಿಲ್ಲ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ಸಾಮಾನ್ಯವಾಗಿ ನಾವು ತಿಳಿಯೋದೇನು, ಮತ್ತೆ ಈ ಎಲ್ಲ ಹಂತಗಳು ಇತರೆ ಯೋಗದಲ್ಲಿ ಯಾಕಿಷ್ಟು ಹೇಳೋದಿಲ್ಲ, ಇದು ಒಂದು ಪ್ರಶ್ನೆ ಬರ್ತದೆ. ಅದನ್ನು ಶ್ರೀ ಅರವಿಂದರು ಮತ್ತೊಂದು ಪತ್ರದಲ್ಲಿ ಹೀಗೆ ಸ್ಪಷ್ಟೀಕರಣ ಕೊಡ್ತಾರೆ. ಸಾಮಾನ್ಯವಾಗಿ ಇತರೆ ಯೋಗಗಳಲ್ಲಿ ಆಧ್ಯಾತ್ಮೀಕರಣಗೊಂಡ ಮಾನಸ, ಸ್ಪಿರಿಚುವಲೈಸ್ಡ್ ಮೈಂಡ್, ಅದು ನಮ್ಮ ಮಾನಸದ ಸ್ವಲ್ಪ ಮೇಲೆ ಇರುವಂಥದ್ದು, ಜಸ್ಟ್ ಸ್ಲೈಟ್ಲಿ ಅಬೋವ್ ಅವರ್ ಮೈಂಡ್, ಇಟ್ ಈಸ್ ಸ್ಪಿರಿಚುವಲೈಸ್ಡ್. ಅಲ್ಲಿಂದ ನೇರವಾಗಿ ನಾವು ಈ ಆಧ್ಯಾತ್ಮಿಕ ಸ್ತರಗಳು, ನಾವು ಯಾವುದನ್ನು ಆರಿಸ್ಕೊಂಡಿರ್ತೀವೋ ಅದಕ್ಕೆ ಹೊರಟು ಹೋಗ್ತೇವೆ. ಉದಾಹರಣೆಗೆ ಆತ್ಮತತ್ವ, ಸೆಲ್ಫ್, ಅದಕ್ಕೆ ಸೆಲ್ಫ್ ರಿಯಲೈಸೇಷನ್, ಕ್ಯಾಪಿಟಲ್ ಎಸ್. ತಕ್ಷಣ ನಮಗೆ ಗೊತ್ತಾಗತ್ತೆ ಈ ಸಾಧನೆಯೆಲ್ಲವೂ ಪರಮಹಂಸ ಯೋಗಾನಂದರು ಹೇಳೋದು, ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರವರು ಹೇಳೋದು, ಮತ್ತು ಸಾಕಷ್ಟು ಉತ್ತರ ಭಾರತದ ಯೋಗಿಗಳೆಲ್ಲ ಏನೇನು ಬರೆದಿದ್ದಾರೆ ಅದು ಈ ಆತ್ಮತತ್ವ ಸಂಬಂಧಿ, ನೇರವಾಗಿ ಆತ್ಮತತ್ವಕ್ಕೆ ಪ್ರವೇಶ ಮಾಡೋದು. ಹಾಗಾಗಿ ಅವರಿಗೆ ಈ ಮಧ್ಯಂತರದ ಸೂಪರ್ ಕಾನ್ಶಿಯಂಟ್ ಲೆವೆಲ್ಸ್ ಏನಿವೆ, ಸುಪ್ರಪ್ರಜ್ಞಾ ಸ್ತರಗಳು, ಶ್ರೀ ಅರವಿಂದರು ಹೇಳೋದು, ಮುಂದೆ ಅದರ ಸಂಪರ್ಕಕ್ಕೆ ಬರ್ತೇವೆ, ಅವುಗಳನ್ನೆಲ್ಲ ಬೈಪಾಸ್, ಹಾದು ಬಿಟ್ಟು ಸುತ್ತು ಬಳಸಿ ಅದಕ್ಕೆ ಹೋಗಿಬಿಡ್ತಾರೆ. ತಕ್ಷಣ ಅಲ್ಲಿ ಹೋದ ಕೂಡಲೇ ಆಗೋದೇನು, ಇದನ್ನ ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿಲಿ ಒಬ್ಬ ಯೋಗಿಯ ಆತ್ಮಕಥೆ ಅದರಲ್ಲಿ ನೋಡಬಹುದು. ಅವರಿಗೆ ಯಾವಾಗ ಈ ಸಂಪರ್ಕ ಬಂತೋ ಆತ್ಮತತ್ವದ್ದು, ತಕ್ಷಣವೇ ಎಲ್ಲವೂ ಆಸ್ ಇಫ್ ದೇ ಅಪಿಯರ್ ಆಸ್ ಫೋಟೋಗ್ರಾಫಿಕ್ ಫಿಲ್ಮ್ಸ್, ಎಲ್ಲವೂ ಮಾಯವಾಗಿ ಹೋಗ್ತದೆ, ಅಥವಾ ಆ ಒಂದು ಅನಿತ್ಯತೆ ಅವುಗಳಲ್ಲಿ ತಕ್ಷಣ ಕಂಡು ಬರ್ತದೆ. ಅದನ್ನು ಗಾಢವಾಗಿ ಅನುಭವಿಸಿದ್ರು ಅಂತಾನೆ ಶ್ರೀ ಶಂಕರಾಚಾರ್ಯರು ಜಗನ್ಮಿಥ್ಯ ಅಂತ ಘೋಷಿಸಿದರು. ಅಸತ್ಯ ಹೇಳಿಲ್ಲ ಅವರು, ಆದರೆ ಅದು ಪೂರ್ಣ ಸತ್ಯವಲ್ಲ ಅನ್ನೋದು ಅಷ್ಟೇ ಸತ್ಯ. ಈ ಸೂಕ್ಷ್ಮವನ್ನ ಬಹಳಷ್ಟು ಜನ ಗಮನಿಸೋದಿಲ್ಲ. ಹಾಗಾಗಿ ಅವರಿಗೆ ಆತ್ಮತತ್ವ ಆಯ್ತು, ಜೀವ ಆಯ್ತು, ಚೈತ್ಯ ಪುರುಷ ಆಯ್ತು, ಎಲ್ಲ ಒಂದೇ ಶಬ್ದ ಉಪಯೋಗಿಸ್ಬಿಟ್ರೆ ಸಾಕು, ಪರ್ಯಾಪ್ತ ಅನ್ನೋ ರೀತಿ ಹೇಳ್ತಾರೆ. ಇದು ಸರಿಯಲ್ಲ. ಶ್ರೀ ಅರವಿಂದರು ಮುಂದುವರಿಸ್ತಾರೆ, ಆಧ್ಯಾತ್ಮ ಸ್ಥಿತಿಯನ್ನು ತಲುಪಿದ ಮೇಲೆ ಅದಕ್ಕೆ ಈ ಪೃಥ್ವಿ ಆವಿರ್ಭಾವದಿಂದ ಕಣ್ಮರೆಯಾಗಬೇಕೆನಿಸಿದರೆ ಅದು ಹಾಗೆ ಮಾಡಬಹುದು. ಅದಕ್ಕೆ ಆ ಸ್ವಾತಂತ್ರ್ಯ ಇದೆ. ನಾವು ಯಾವಾಗ ಆತ್ಮತತ್ವಕ್ಕೆ ಬರ್ತೇವೆ, ಆಧ್ಯಾತ್ಮ ಸ್ತರಗಳಿಗೆ ಬರ್ತೇವೆ, ನಾವು ಮತ್ತೆ ಹುಟ್ಟಿ ಬರೋದನ್ನು ಬಯಸ್ತಾ ಇಲ್ಲ, ಅಥವಾ ಆ ಒಂದು ಸಾಧನೆ ನಮ್ಮದಾಗಿದ್ದಿಲ್ಲ ಅಂದ್ರೆ ಅದು ಪೃಥ್ವಿ ಜೀವನವನ್ನು ಬಿಟ್ಟು, ಅಂದ್ರೆ ಆವಿರ್ಭಾವದಿಂದ ಆಚೆಗೆ ಹೋಗಿಬಿಡಬಹುದು. ಆ ಸ್ವಾತಂತ್ರ್ಯ ಅದಕ್ಕಿದೆ.
ಆದರೆ ಶ್ರೀ ಅರವಿಂದರು ಮುಂದೆ ಹೇಳೋದು, ಈ ದಾರಿಯೊಂದೇ ಅಲ್ಲದೆ ಅದು ಇನ್ನೂ ಉನ್ನತ ಆವಿರ್ಭಾವಕ್ಕೆ ಪ್ರಯತ್ನಿಸಬಹುದು. ಈ ಉನ್ನತ ಆವಿರ್ಭಾವವು ಅವಿದ್ಯೆಯಲ್ಲಿರದೆ ವಿದ್ಯೆಯಲ್ಲಾಗುತ್ತದೆ. ಈ ಭಾಗವನ್ನು ಬಹಳಷ್ಟು ಜನರು ಸರಿಯಾಗಿ ಗಮನಿಸೋದಿಲ್ಲ. ಆವಿರ್ಭಾವದಲ್ಲಿ ಇರೋದು ಏನು ಅಂತ ಮತ್ತೆ ಶ್ರೀಮಾತೆಯವರ ಒಂದು ಉಲ್ಲೇಖವನ್ನು ನೋಡಿ ಆಳವಾಗಿ ತಿಳ್ಕೊಳ್ಳೋಣ ಅದನ್ನು. ನಾವು ಇಲ್ಲಿ ಮುಖ್ಯವಾಗಿ ಗಮನ ಇಡಬೇಕಾಗಿದ್ದು ಅಂದ್ರೆ ಆತ್ಮಸ್ತರ ಬೇರೆ, ನಾವು ಹೇಳೋ ಜೀವಸ್ತರ ಅಥವಾ ಚೈತ್ಯ ಪುರುಷ ಸ್ತರ ಬೇರೆ. ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾಡಿರೋ ಚಿಂತನೆಯನ್ನ ಆತ್ಮ, ಅಂತರಾತ್ಮ, ಜೀವಾತ್ಮ, ಪರಮಾತ್ಮ ಅಂತ ಒಂದು ಪ್ರಬಂಧ ಬರೆದು ಈ ಹಿಂದೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಕಳಿಸಿದ್ದೆ ನಾನು. ಅದರಲ್ಲಿ ಈ ಎಲ್ಲವನ್ನು ವಿಸ್ತೃತವಾಗಿ ಚರ್ಚಿಸಲಾಗಿದೆ. ಅದರಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ, ಸ್ವಲ್ಪ ಸುಲಭವಾಗಿ ಅರ್ಥ ಆಗೋದಕ್ಕೆ. ಉತ್ಸುಕರು ಅದನ್ನು ನೋಡಿದ್ರೆ ಅವರು ಅದನ್ನು ಆಳವಾಗಿ ತಿಳ್ಕೋಬಹುದು. ಇದಾದ ಮೇಲೆ ಶ್ರೀ ಅರವಿಂದರ ಯೋಗದಲ್ಲಿ ಇನ್ನೊಂದು ಶಬ್ದ ಉಪಯೋಗಿಸ್ತೇವೆ, ಸೆಂಟ್ರಲ್ ಬೀಯಿಂಗ್ ಅಂತಾರೆ ಶ್ರೀ ಅರವಿಂದರು. ಕೇಂದ್ರ ಸತ್ತೆ ಅಂತ ಕನ್ನಡ ಶಬ್ದ. ಏನಿದು ಸೆಂಟ್ರಲ್ ಬೀಯಿಂಗ್? ಯಾತಕ್ಕೆ, ಯಾವ ಭಾಗಕ್ಕೆ ಅಥವಾ ಯಾವ ಸ್ತರಕ್ಕೆ ಈ ಸೆಂಟ್ರಲ್ ಬೀಯಿಂಗ್ ಅಂತಾರೆ ಶ್ರೀ ಅರವಿಂದರು? ಅದನ್ನೊಂದಿಷ್ಟು ನೋಡುವ. ಶ್ರೀ ಅರವಿಂದರು ಬರೀತಾರೆ, ನಮ್ಮ ಯೋಗದಲ್ಲಿ ಕೇಂದ್ರ ಸತ್ತೆ ಎಂದು ಕರೆಯುವುದು ನಮ್ಮೊಳಗಿರುವ ದಿವ್ಯತೆಯ ಅಂಶಕ್ಕೆ. ಯಾವುದು ಉಳಿದೆಲ್ಲವನ್ನು ಆಧರಿಸುತ್ತದೆಯೋ ಮತ್ತು ಜನನ ಮರಣಗಳ ಮೂಲಕವೂ ಬದುಕಿ ಉಳಿಯುತ್ತದೆಯೋ ಅದಕ್ಕೆ. ನಮಗೆ ತಕ್ಷಣ ಗೊತ್ತಾಗತ್ತೆ ಇದು ಜೀವದ ಕಡೆ ಅವರು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂತ. ಆಲ್ರೆಡಿ ನಾವು ಜೀವ ಅಂದ್ರೆ ಏನ್ ನೋಡಿದ್ವಿ, ವಿಕಸನ ಜೀವ ಅಥವಾ ಜೀವ ಮತ್ತು ಆತ್ಮ, ಶುದ್ಧ ಆತ್ಮ, ಪ್ಯೂರ್ ಸೆಲ್ಫ್. ಶ್ರೀ ಅರವಿಂದ್ರ ಹೇಳ್ತಾರೆ, ಈ ಕೇಂದ್ರ ಸತ್ತೆಯು ಎರಡು ರೂಪಗಳನ್ನು ಹೊಂದಿದೆ. ಮೇಲೆ ಅದು ಜೀವಾತ್ಮ, ನಮ್ಮ ನಿಜ ಸತ್ತೆ. ಉನ್ನತ ಆತ್ಮಜ್ಞಾನ ನಮಗುಂಟಾದಾಗ ಇದು ಅರಿವಿಗೆ ಬರುತ್ತದೆ. ಅಂದ್ರೆ ಜೀವತತ್ವದ ಒಂದು ರೀತಿ 3 ಲೆವೆಲ್ಸ್ ನೋಡಬಹುದು ನಾವು. ಒಂದು ಜೀವಾತ್ಮ, ನಾವೇನು ಸಾಮಾನ್ಯವಾಗಿ ಕೇಂದ್ರ ಸತ್ತೆ ಅಂತೇವೆ, ಅದು ಜೀವದ ಕೇಂದ್ರ. ಅದು ಮೇಲೆ ಜೀವಾತ್ಮ, ಕೆಳಗಡೆ ಶ್ರೀ ಅರವಿಂದರು ಬರೀತಾರೆ, ಅದು ಮಾನಸ ದೇಹ ಜೀವನಗಳ ಹಿಂದೆ ನಿಂತಿರುವ ಚೈತ್ಯ ಪುರುಷ. ಜೀವಾತ್ಮವು ಅಭಿವ್ಯಕ್ತಿಯ ಮೇಲಿನ ಸ್ತರದಲ್ಲಿದ್ದು ಅಧ್ಯಕ್ಷ ಸ್ಥಾನದಲ್ಲಿದ್ದರೆ, ಚೈತ್ಯ ಪುರುಷವು ಜೀವನದಲ್ಲಿಯ ಅಭಿವ್ಯಕ್ತಿಯ ಹಿಂಬದಿಗಿದ್ದು ಅದನ್ನು ಆಧರಿಸುತ್ತದೆ. ಆತ್ಮತತ್ವ ಸಮರ್ಥನೆ ಮಾಡುತ್ತದೆ, ಜೀವತತ್ವ ಆಧರಿಸ್ತದೆ, ಇಟ್ ಅಸ್ಯೂಮ್ಸ್. ಆತ್ಮತತ್ವ ಸಪೋರ್ಟ್ಸ್. ಇವು ಬೇರೆ ಬೇರೆ ತತ್ವಗಳು. ಈ ಜೀವತತ್ವವೇ ಮೇಲೆ ಜೀವಾತ್ಮ, ಕೆಳಗಡೆ ಚೈತ್ಯ ಪುರುಷ. ಜೀವನದಲ್ಲಿ ಮಾನಸ ಪ್ರಾಣಿಕ ಭೌತಿಕದ ಹಿಂಬದಿಗಿದ್ದು ಅವುಗಳಲ್ಲಿ ಬೆರೆತಂತೆ ಕಾಣಿಸುವಂತಹದ್ದು. ಈ ಬೆರೆತಂತೆ ಇದೆ ಅಂತಾನೆ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನನ್ನ ಎಚ್ಚರಿಸ್ತಾನೆ. ಮಗು, ಇದನ್ನು ಬಹಳ ಜಾಗ್ರತೆಯಿಂದ, ಧೈರ್ಯೇಣ, ಸಹನೆಯಿಂದ, ವಿಚಕ್ಷಣತೆಯಿಂದ
ಎಳೆ ಎಳೆಯಾಗಿ ಬೇರ್ಪಡಿಸಿ ಚೈತ್ಯ ಪುರುಷ ಯಾವುದು ಅಂದ್ರೆ ಅಲ್ಲಿ ಅಂತರಾತ್ಮ ಅಂತ ಉಪಯೋಗಿಸಿದ್ದಾನೆ ಯಮರಾಜ. ಅದು ಏನು ಅಂತ ತಿಳ್ಕೋಬೇಕು. ಅದಕ್ಕಾಗಿ ಉದಾಹರಣೆನೂ ಕೊಟ್ಟಿದ್ದೇವೆ ನಾವು. ಯಾಕಂದ್ರೆ ಅದು ಅತಿ ಸುಂದರವಾದ ಉದಾಹರಣೆ ಅಂತ ಕಪಾಲಿ ಶಾಸ್ತ್ರಿಗಳು ಅದನ್ನು ಶ್ಲಾಘನೆ ಮಾಡಿದ್ದಾರೆ. ನಚಿಕೇತ ವಿದ್ಯೆ ಅಂತ ತಮ್ಮ ಪುಸ್ತಕದಲ್ಲಿ ಅವರು ಉಪನಿಷತ್, ಲೈಟ್ಸ್ ಆನ್ ಉಪನಿಷತ್ ಅನ್ನೋ ಪುಸ್ತಕದಲ್ಲಿ ಬರೀತಾರೆ. ಹೇಗೆ ಮುಂಜಾ ಹುಲ್ಲಿನ ಎಸಳುಗಳನ್ನು ನಾವು ಬಹಳ ಜಾಗರೂಕತೆಯಿಂದ ಬಿಡಿಸಿ ಒಳಗಿರುವ ದಂಟನ್ನು ನಾವು ಹತ್ರ ಹೋಗ್ತೇವೋ ಅಥವಾ ಅದನ್ನು ತೆಗಿತೇವೆಯೋ, ಹಾಗೆ ಚೈತ್ಯ ಪುರುಷವನ್ನ ನಮ್ಮ ಫಿಸಿಕಲ್ ವೈಟಲ್ ಮೆಂಟಲ್ಲಿಂದ ಪೃಥಕ್ಕರಿಸಬೇಕು, ಐಸೋಲೇಟ್ ಮಾಡಬೇಕು. ಇದನ್ನು ಸಾಕಷ್ಟು ತಾತ್ವಿಕರು ಮಾಡಿಲ್ಲ ಅನ್ನೋದು ಅವರವರ ಭಾಷ್ಯಗಳಿಂದ ತಕ್ಷಣವೇ ಗೊತ್ತಾಗ್ತದೆ ನಮಗೆ. ಇದಕ್ಕೆ ನಾವು MA ಫಿಲಾಸಫಿನೇ ಮಾಡುವ ಅಗತ್ಯ ಇಲ್ಲ. ಶ್ರೀ ಅರವಿಂದರ ಬರವಣಿಗೆಯನ್ನ ಕೂಲಂಕುಷವಾಗಿ ನಮ್ಮದೇ ಅಭಿಪ್ರಾಯಗಳನ್ನ ಹೇರದೆ ನಾವು ಓದ್ಕೋತಾ ಹೋದ್ರೆ ನಮಗೆ ಬಹಳ ಸ್ಪಷ್ಟ ಆಗ್ತದೆ ಶ್ರೀ ಅರವಿಂದರು ಏನ್ ಹೇಳ ಬಯಸ್ತಾರೆ ಅಂತ. ಅದಕ್ಕೆ ಶ್ರೀ ಅರವಿಂದರು ಒತ್ತಿ ಹೇಳೋದು, ಚೈತ್ಯ ಪುರುಷ ಅನ್ನೋದು ಸೈಕಿಕ್ ಬೀಯಿಂಗ್ ಇಸ್ ದ ಇನ್ಮೋಸ್ಟ್ ಬೀಯಿಂಗ್, ಅತ್ಯಂತ ಒಳಗಿನ ಸತ್ತೆ ಅಥವಾ ಪುರುಷ. ಆಗ್ಲೇ ನೋಡಿದೀವಿ ನಾವು, ಹೊರಗಡೆ ನಮ್ಮ ಕ್ಷರ ಪುರುಷ ಇದೆ, ಅಥವಾ ಸಾಮಾನ್ಯವಾಗಿ ಅದನ್ನ ನಮ್ಮ ಬಾಹ್ಯ ಸತ್ತೆ, ಸೈಕಾಲಜಿಕಲ್ ಪರ್ಸನಾಲಿಟಿ ಅಂತ ರಫ್ ಆಗಿ ಈಕ್ವೇಟ್ ಮಾಡಬಹುದು. ಅದು ಕ್ಷರ ಪುರುಷ. ಆದ್ರೆ ಅದ್ರ ಒಳಗೆ ನಮ್ಮ ಇನ್ನೊಂದು ಪುರುಷ ಇದೆ, ಆಂತರಿಕ ಪುರುಷ. ಅದಕ್ಕೆ ಅಂತಸ್ಥಲೀಯ ಅಂತಾರೆ ಶ್ರೀ ಅರವಿಂದರು, ಸಬ್ಲಿಮಿನಲ್ ಬೀಯಿಂಗ್ ಅಂತಾರೆ. ಅದು ವಿಶಾಲವಾದದ್ದು, ನಮ್ಮ ಬಾಹ್ಯ ಪ್ರಜ್ಞೆಗಿಂತ ಅತಿ ವಿಶಾಲವಾದದ್ದು. ಅದು ವೈಶ್ವಿಕ ಶಕ್ತಿಗಳ ಜೊತೆಗೆ, ಸ್ತರಗಳ ಜೊತೆಗೆ ಸಂಬಂಧ ಇದೆ ಅದಕ್ಕೆ. ಅದು ಕೂಡ ಚೈತ್ಯ ಪುರುಷ ಅಲ್ಲ ಅಂತಾರೆ ಶ್ರೀ ಅರವಿಂದರು. ಇದಕ್ಕಿಂತಲೂ ಆಳವಾಗಿರುವಂಥ ಹೃದಯ ಸ್ಥಾನದಲ್ಲಿ, ಹೃದಯದ ಹಿಂಬದಿಗೆ ಇರುವಂಥ, ಇಲ್ಲಿ ಹೃದಯ ಅಂದ್ರೆ ಸಾಮಾನ್ಯವಾಗಿ ಯೋಗಶಾಸ್ತ್ರದಲ್ಲಿ ಹೇಳಿರುವಂಥ ಅನಾಹತ ಕೇಂದ್ರ ಅಥವಾ ಅನಾಹತ ಚಕ್ರ, ಅದರ ಹಿಂದೆ ಇರುವಂಥದ್ದು ನಮ್ಮ ಎಮೋಷನಲ್ ಸೆಂಟರ್ ಏನಂತೇವೆ, ಭಾವನಾತ್ಮಕತೆಯ ಕೇಂದ್ರ ಅಂತ. ಅದರ ಹಿಂಬದಿಯಲ್ಲಿ ಇರುವಂಥದ್ದು ಚೈತ್ಯ ಪುರುಷ. ಹಾಗಾಗಿ ಅದು ಅತ್ಯಂತ ಆಳದ ಸತ್ತೆ. ಈಗ ಇದ್ರ ಬಗ್ಗೆ ಸ್ವಲ್ಪ ನೋಡುವ, ಚೈತ್ಯ ಪುರುಷವನ್ನ ಹೇಗೆ ಹೇಳ್ತಾರೆ ಶ್ರೀ ಅರವಿಂದರು ಅಂತ. ಚೈತ್ಯ ಪುರುಷದ ಸ್ವಾಭಾವಿಕ ಮನೋಭಾವವೆಂದರೆ ತನ್ನನ್ನು ಮಗುವಾಗಿ, ಭಗವಂತನ ಪುತ್ರನಾಗಿ, ಭಕ್ತನಾಗಿ ಸಂವೇದಿಸುವುದು. ಅದು ದಿವ್ಯತೆಯ ಅಂಶ. ಸಾರದಲ್ಲಿ ಒಂದೇ ಆಗಿದ್ದರೂ ಆವಿರ್ಭಾವದ ಕ್ರಿಯಾಶೀಲತೆಯಲ್ಲಿ ಅದು ಭಿನ್ನವಾಗಿದೆ. ಈ ಅಂಶವನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಶ್ರೀ ಅರವಿಂದರು? ಇವುಗಳಲ್ಲಿ ವ್ಯತ್ಯಾಸವನ್ನ ನಾವು ಏಕೆ ಗಮನದಲ್ಲಿ ಸದಾ ಇಟ್ಕೋಬೇಕು? ಚೈತ್ಯ ಪುರುಷ ನ್ಯಾಚುರಲಿ ತನ್ನ ಸ್ವಾಭಾವಿಕತೆಯಿಂದ ಅದು ಭಗವಂತನ ಪುತ್ರನಾಗಿ, ಮಗುವಾಗಿ, ಭಕ್ತನಾಗಿ ಸಂವೇದಿಸ್ತದೆ. ಹಾಗಾಗಿ ಯಾರು ಇದರ ಸಂಪರ್ಕಕ್ಕೆ ಬರ್ತೇವೆ, ತಕ್ಷಣ ಭಕ್ತಿಭಾವ ಅವರಲ್ಲಿ ಸ್ವಯಂಚಾಲಿತವಾಗಿ ಜಾಸ್ತಿ ಆಗ್ತದೆ. ಸಾಕಷ್ಟು ತಾತ್ವಿಕರು ಇದನ್ನೇ ಒಂದು ಸಿದ್ಧಾಂತ ಮಾಡಿದ್ದಾರೆ. ನಾವೇನು ಭಕ್ತಿ ಯೋಗಗಳಲ್ಲಿ ನೋಡ್ತೇವೆ, ಭಕ್ತಿ ಒಂದೇ ನಿಜವಾದದ್ದು,
ಉಳಿದಿದ್ದು ಮಾರ್ಗಗಳೇ ಅಲ್ಲ. ಭಕ್ತಿನೇ ಪ್ರಾರಂಭ, ಭಕ್ತಿನೇ ಕೊನೆ. ನಮ್ಮ ದಿವ್ಯ ತತ್ವ, ದಿವ್ಯತೆ ಅಂತ ಕರೀರಿ, ಭಗವಂತ ಅನ್ರಿ, ಬ್ರಹ್ಮ ಅನ್ರಿ, ಓಕೆ, ಅದರ ಸಂಬಂಧ ಕೇವಲ ಭಕ್ತನದು. ಅನ್ನೋ ರೀತಿ ಹೇಳ್ತಾರೆ. ಹೌದು ಇಲ್ಲ? ಉದಾಹರಣೆಗೆ ಇಸ್ಕಾನ್ ಅವರನ್ನ ನೋಡಬಹುದು. ಶ್ರೀ ಅರವಿಂದರು ಇದು ಆ ವ್ಯಷ್ಟಿ ಸತ್ಯ ಅಂದ್ರೆ ಆ ಜೀವದ ಆಯ್ಕೆ ಮಾತ್ರ. ಚೈತ್ಯ ಪುರುಷದ ನಿಲುಮೆ ಕೊನೆ ಅಲ್ಲ, ಒಂದು ಅತ್ಯಗತ್ಯವಾಗಿರುವ ಹೆಜ್ಜೆ. ಹಾಗಾಗಿ ಭಕ್ತನೇ ಮೊದಲು ಕೊನೆ ಅಲ್ಲ, ಅದು ಒಂದು ವಿಧಾನ ಅಷ್ಟೇ, ಅದು ಒಂದು ಯೋಗ ಪದ್ಧತಿ, ಭಗವಂತನ ಸಂಪರ್ಕಕ್ಕೆ ಉಪಯೋಗ ಬರೋ ಪದ್ಧತಿ ಅಂತ ಒಪ್ಕೋಬಹುದು. ವ್ಯಷ್ಟಿಯ ಎಲ್ಲ ಆಧ್ಯಾತ್ಮವು ಭಕ್ತಿಯಲ್ಲೇ ಇದೆ ಅಂದ್ರೆ ಅದು ಶ್ರೀ ಅರವಿಂದರು ಅದನ್ನು ಒಪ್ಪುವುದಿಲ್ಲ. ಇನ್ನೂ ಒಂದು ಯೋಗ ವಿಧಾನ. ಏನೇನು ಶ್ರೀ ಅರವಿಂದರ ಬರವಣಿಗೆಯಿಂದ ನಾವು ಏನೇನು ಅರ್ಥ ಸಂಪದವನ್ನ ನಾವು ಹೊರಗೆ ತೆಗಿಬಹುದು ಅಂತ ಈ ವಾಕ್ಯಗಳು ಅವ್ರದ್ದು ತೋರಿಸ್ಕೊಡ್ತವೆ. ನಾವು ಬಹಳ ಋಣಿಯಾಗಿರ್ಬೇಕು ಶ್ರೀ ಅರವಿಂದರಿಗೆ. ಸಂಸ್ಕೃತದಲ್ಲೋ ಗ್ರೀಕ್ನಲ್ಲೋ ಲ್ಯಾಟಿನ್ನಲ್ಲೋ ಅವ್ರು ಬರೆದು ಬಿಟ್ಟಿದ್ರೆ ಏನೇನು ಅನಾಹುತ ಆಗೋದು ನಮಗೆಲ್ಲ ಆಲೋಚನೆ ಮಾಡಿ ತಿಳ್ಕೋಬಹುದು. ಅದೃಷ್ಟವಶಾತ್ ಅವರು ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ನಮಗೆ ಅರ್ಥ ಆಗುವಂಥ ಭಾಷೆ ಸದ್ಯಕ್ಕೆ. ಹಾಗಾಗಿ ಅವರ ನ್ಯೂಯಾನ್ಸಸ್, ನವಿರು ಅರ್ಥ ಭೇದಗಳನ್ನ ನಾವು ಶ್ಲಾಘನೆ ಮಾಡಬಹುದು, ಒಪ್ಕೋಬಹುದು. ಮುಂದೆ ಏನ್ ಹೇಳ್ತಾರೆ ಶ್ರೀ ಅರವಿಂದರು? ಜೀವಾತ್ಮವಾದರೂ ಸಾರದಲ್ಲೇ ಜೀವಿಸಿದ್ದು, ಇಟ್ ಲಿವ್ಸ್ ಇನ್ ಎಸೆನ್ಸ್, ದಿವ್ಯತೆಯ ತಾದಾತ್ಮ್ಯತೆಯ ಏಕತೆಯಲ್ಲಿ ಬೆರೆತು ಹೋಗಬಹುದು. ಜೀವ ಪ್ಲಸ್ ಆತ್ಮ, ಬಹಳ ಸುಲಭವಾಗಿ ಅದರ ಕಾರ್ಯಕ್ಷೇತ್ರವನ್ನು ನೆನ್ಪಿಡೋದಕ್ಕೆ ಕೆಳಗಡೆ ಜೀವ ಪ್ಲಸ್ ಆತ್ಮ ಸೇರಿ ಜೀವಾತ್ಮ ಮೇಲೆ, ಅಂದ್ರೆ ಅದು ಆಲ್ರೆಡಿ ಆತ್ಮ ಸ್ತರಕ್ಕೆ ಬರ್ತಾ ಇದೆ, ವೈಶ್ವಿಕ ಸ್ತರಕ್ಕೆ ಬಂದಿದೆ. ಹಾಗಾಗಿ ಆ ವೈಶ್ವಿಕ ಸ್ತರದ ಗುಣಗಳು ಅದಕ್ಕೆ ಸೇರ್ಕೋತವೆ. ಇದು ಸಹ ಆವಿರ್ಭಾವದ ಕ್ರಿಯೆಯ ಮೇಲೆ ಅಧ್ಯಕ್ಷನಾದ ಕ್ಷಣದಲ್ಲಿ ತಾನು ಬಹುಮುಖ ದಿವ್ಯತೆಯ ಒಂದು ಕೇಂದ್ರವೆಂಬ ಪರಮೇಶ್ವರನಂತಲ್ಲವೆಂಬ ಅರಿವುಳ್ಳದು ಆಗಿರುತ್ತದೆ. ಎಷ್ಟು ಸ್ಪಷ್ಟತೆ ಕೊಡ್ತಾರಲ್ವಾ ಶ್ರೀ ಅರವಿಂದರು. ಮೇಲೆ ಅಧ್ಯಕ್ಷನಾಗಿ ನಿಲ್ಲೋದು ಬೇರೆ, ಕೆಳಗಡೆ ಬಂದು ಕಾರ್ಯಕಾರಿಯಾಗಿ ಕೆಲಸ ಮಾಡೋದು ಬೇರೆ. ಅದಕ್ಕೆ ಒಂದು ಸಾಮಾನ್ಯ ಉದಾಹರಣೆ ಕೊಡೋದಾದ್ರೆ, ಒಬ್ಬ ಚೀಫ್ ಇಂಜಿನಿಯರ್ ಮತ್ತೆ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ನೋಡಬಹುದು. ಚೀಫ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೂತು ಒಂದು ಬ್ರಾಡ್ ಔಟ್ಲೈನ್ ಅಂತೇವಲ್ಲ ಅವನ್ನ ತಯಾರು ಇಂಥ ಪ್ರಾಜೆಕ್ಟ್ ಆಗಬೇಕು ಅಂತ. ಆದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಆ ಒಂದು ಪ್ರಾಜೆಕ್ಟ್ ಸ್ಥಳದಲ್ಲಿದ್ದು ಸಂಗತಿಗಳನ್ನ ನಿರ್ದೇಶನ ಮಾಡ್ತದೆ. ಸ್ಟೀಲ್ ಬೇಕಾ, ಸಿಮೆಂಟ್ ಬೇಕಾ, ಎಷ್ಟು ಲೇಬರ್ ಬೇಕು, ಇವತ್ತಿನ ಖರ್ಚೇನು, ಎಷ್ಟು ಟ್ರಕ್ಸ್ ಬೇಕು, ಇತ್ಯಾದಿ ಇತ್ಯಾದಿ. ಹೀಗೆ ಚೈತ್ಯ ಪುರುಷದ ಮತ್ತು ಜೀವಾತ್ಮದ ಸಂಬಂಧ. ಜೀವಾತ್ಮ ಅಧ್ಯಕ್ಷ ಮೇಲೆ ಇರ್ತದೆ, ವೈಶ್ವಿಕ ಸ್ತರದದ್ದು. ಯಾವಾಗೆ ಅದು ಆವಿರ್ಭಾವದ ಕ್ರಿಯೆಯ ಮೇಲೆ ಅಧ್ಯಕ್ಷ ಆಗ್ತದೋ ತಕ್ಷಣ ಅದಕ್ಕೆ ಅರಿವಾಗ್ತದೆ, ನಾನು ಈಶ್ವರನಲ್ಲ, ಅವನ ಒಂದು ಕೇಂದ್ರ ಮಾತ್ರ, ಒನ್ ಆಫ್ ದಿ ಸೆಂಟರ್ಸ್ ಆಫ್ ದ ಡಿವೈನ್ ಫಾರ್ ಮ್ಯಾನಿಫೆಸ್ಟೇಷನ್ ಅಂತ ಶ್ರೀ ಅರವಿಂದರು ಇಲ್ಲಿ ಒಂದು ಸಂಗತಿಯನ್ನ ತಿಳಿಯಪಡಿಸ್ತಾರೆ ನಮಗೆ. ಈ ಭಿನ್ನತೆಯನ್ನು ಗುರುತಿಸುವುದು ಮುಖ್ಯವಾಗಿದೆ, ಇಲ್ಲದಿದ್ದರೆ ಅತಿ ಸಣ್ಣ ಪ್ರಾಣಿಕ ಅಹಂಭಾವ ತಲೆ ಹಾಕಿತು, ಒಬ್ಬನು ತನ್ನನ್ನೇ ಅವತಾರವೆಂದು ಆಲೋಚಿಸಲು ಆರಂಭಿಸುತ್ತಾನೆ, ಅಥವಾ
ಶ್ರೀರಾಮಕೃಷ್ಣರ ಜೊತೆಗಿದ್ದ ಹೃದಯನಂತೆ ಸಂತುಲನ ಕಳೆದುಕೊಳ್ಳುತ್ತಾನೆ. ನೋಡಿ, ಒಂದೇ ವಾಕ್ಯದಲ್ಲಿ ಏನೆಲ್ಲಾ ಸಂಗತಿಗಳನ್ನ ಶ್ರೀ ಅರವಿಂದರು ನಮಗೆ ತಿಳಿಸಿಕೊಡ್ತಾರೆ. ನಾನು ಸಾಕಷ್ಟು ಬಾರಿ ಆಲೋಚನೆ ಮಾಡಿದ್ದೇನೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಇವತ್ತಿಗೆ ಕನಿಷ್ಠ ಒಂದು 4-5 ಜನ ಕಲ್ಕಿ ಭಗವಾನರಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು. ಪತ್ರಿಕೆ ನೋಡ್ತಾ ಇದ್ರೆ ಗೊತ್ತಾಗ್ತದೆ. ನಾನೇ ಕಲ್ಕಿ ಅವತಾರ ಅಂತ ಹೇಳ್ಕೊಳ್ಳೋರಿದ್ದಾರೆ. ಯಾಕೆ ಹೀಗಾಗ್ತದೆ? ಅದಕ್ಕೆ ಎಲ್ಲಾರು ಶ್ರೀ ಅರವಿಂದರ ಬರವಣಿಗೆಯಲ್ಲಿ ಒಂದು ವಿವರಣೆ ಸಿಕ್ಕಬಹುದಾ ಅಂತ ನಾನು ಹುಡುಕ್ತಾ ಇದ್ದೆ. ಇಲ್ಲಿ ಸಿಕ್ಕಿದೆ. ನಮ್ಮ ಅಹಂಕಾರ ತತ್ವದಲ್ಲಿ ನಾವು ದಿವ್ಯತೆಯ ಸಂಪರ್ಕಕ್ಕೆ ನಾನಾ ಮಾರ್ಗಗಳಿಂದ ಬರ್ತೇವೆ. ಯಾವಾಗ ಆ ಒಂದು ದಿವ್ಯತೆ ಅಥವಾ ಈವನ್ ಜೀವಾತ್ಮ ಅಂತ ಏನಂತೇವೆ, ಅದರ ಪ್ರತಿಫಲನ ಕಂಡು ಬಂದ ಕೂಡಲೇ ತಕ್ಷಣನೇ ಮಾಡುವಂಥ ನಮ್ಮ ವಿಚಕ್ಷಣತೆ ಇಲ್ಲದೆ ಹೋದ್ರೆ ನಾವು ಹೇಳೋದೇನು, ಓ ನಾನೇ ಅವತಾರ, ಮುಂದಿನ ಅವತಾರ ನಾನೇ, ನನ್ನಲ್ಲಿನೇ ನೋಡು ದಿವ್ಯತೆ ಬೆಳಗ್ತಾ ಇದೆ. ಖಂಡಿತವಾಗಿ ಬೆಳಗ್ತಾ, ಪ್ರತಿಯೊಂದು ಜೀವಿಯಲ್ಲೂ ಬೆಳಗ್ತಾ ಇದೆ. ಅದು ನಿನ್ನೊಬ್ಬನಲ್ಲೇ ಅಲ್ಲ, ನಾನೇ ಅವತಾರ. ಹಾಗಾಗಿ 4-5 ಕಲ್ಕಿ ಭಗವಾನರನ್ನ ನೋಡಬಹುದು. ಆಶ್ಚರ್ಯ ಅನ್ಸೋದಿಲ್ಲ. ಈಗ ಶ್ರೀ ಅರವಿಂದ್ರನ ಇಷ್ಟು ಅರ್ಥ ಆದ್ರೆ ನಮಗೆ ತಕ್ಷಣ ಗೊತ್ತಾಗತ್ತೆ. ಅದಕ್ಕೆ ಚಾರಿತ್ರಿಕವಾಗಿ ಇನ್ನೊಂದು ಉತ್ತಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಶ್ರೀ ಅರವಿಂದರು. ಹೃದಯ ಮತ್ತು ಶ್ರೀರಾಮಕೃಷ್ಣರ ಸಂಬಂಧ. ಹೃದಯ ಶ್ರೀರಾಮಕೃಷ್ಣರ ಅಳಿಯ. ಅವ್ರನ್ನ ಯೋಗ ಸಾಧನೆಯಲ್ಲಿ ಬಹಳಷ್ಟು ಮುತುವರ್ಜಿಯಿಂದ ನೋಡಿಕೊಂಡವನು. ಆದರೆ ಅವನು ಯೋಗದ ಯಾವುದೇ ಗಂಧ ಇರಲಾರ್ದವನು, ಅಧ್ಯಾತ್ಮದ ಗಂಧ ಇರಲಾರ್ದ ವ್ಯಕ್ತಿ, ಒಬ್ಬ ಸಾಮಾನ್ಯ ಲೌಕಿಕ ಮನುಷ್ಯ. ಒಮ್ಮೆ ಈ ಬರ್ತಾ ಇರು ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದ ಸಾಕಷ್ಟು ಯುವಕ ಮತ್ತು ಇತರೆ ಭಕ್ತರನ್ನ ನೋಡಿ ಎಲ್ಲರೂ ಏನೋ ಪಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಶ್ರೀರಾಮಕೃಷ್ಣರು, ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಒಂದ್ ದಿವಸ ಹೋಗಿ ದುಂಬಾಲು ಬೀಳ್ತಾನೆ. ನಿಮ್ಮ ಸೇವೆ ಎಷ್ಟೊಂದು ಮಾಡಿದ್ದೇನೆ ನಾನು, ನನಗೇನು ಕೊಟ್ಟಿದ್ದೀರಾ? ಯಾರ್ಯಾರೋ ಬರ್ತಾರೆ, ಅವ್ರಿಗೆಲ್ಲ ಕೊಟ್ಟು ಕಳಿಸ್ತೀರಾ, ನನಗೊಂದಷ್ಟು ಕೊಡಿ. ಶ್ರೀರಾಮಕೃಷ್ಣರು ನಕ್ ಹೇಳಿದ್ರು, ನೋಡು ಹುರ್ದು, ಈ ಜನ್ಮದಲ್ಲಿ ನಿನ್ಗದು ಬರ್ದಿಲ್ಲಪ್ಪ, ಮುಂದೆ ಇದೆ, ಮುಂದೆ ಇದೆ, ಸ್ವಲ್ಪ ಕಾಯಿ, ಮುಂದಿನ ಜನ್ಮದಲ್ಲಿ ಖಂಡಿತ ಸಿಗೋದೆಲ್ಲ ಸಿಗ್ತದೆ ನಿನಗೆ. ಹ್ಯಾ, ಅದೆಲ್ಲ ಬೇಕಾಗಿಲ್ಲ ನನಗೆ, ಈಗ್ಲೇ ಬೇಕು. ಸರಿ, ಸ್ವಲ್ಪ ಅವ್ರನ್ನ ಮುಟ್ಟಿದ್ರು. ಮುಟ್ಟಿದ್ರೆ ಏನಾಯ್ತು? ನಮಗೆಲ್ಲ ಗೊತ್ತಿದೆ, ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದನ ಅವ್ರನ್ನ ಮುಟ್ಟಿದಾಗ ಏನಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ, ಅವ್ರ ಚರಿತ್ರೆನ ಓದಿರೋರಿಗೆ. ಅವನಲ್ಲಿ ಒಳಗೆ ಅದ್ಭುತ ಜ್ಯೋತಿ ಬೆಳಗುತ್ತಾ ಇರೋದನ್ನು ನೋಡ್ಬಿಟ್ಟ. ಅವನು ತಲೆ ತಿರುಗಿ ಹೋಯ್ತು. ನಾನೇ ಭಗವಂತ. ನೋಡಿದ್ರ ಎಲ್ಲಿಗೆ ಬಂತು? ಇದನ್ನೇ ಶ್ರೀ ಅರವಿಂದರು ಹೇಳಿತ್ತು. ಅತಿ ಸಣ್ಣ ಪ್ರಾಣಿಕ ಅಹಂಭಾವ ತಲೆ ಹಾಕಿತು, ಒಬ್ಬನು ತನ್ನನ್ನೇ ಅವತಾರವೆಂದು ಆಲೋಚಿಸಲು ಆರಂಭಿಸುತ್ತಾನೆ, ಅಥವಾ ರಾಮಕೃಷ್ಣರ ಜೊತೆಗಿದ್ದ ಹೃದಯನಂತೆ ಸಂತುಲನ ಕಳೆದುಕೊಳ್ಳುತ್ತಾನೆ. ಹುಚ್ಚುಚ್ಚಾಗಿ ಬಿಹೇವ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಹೃದಯ. ನಮಗೆಲ್ಲ ಗೊತ್ತಿದೆ, ಶ್ರೀರಾಮಕೃಷ್ಣರು ತಿಂಗಳಿಗೆ 4 ರೂಪಾಯಿ ಸಂಬಳಕ್ಕಿದ್ದ ಒಬ್ಬ ಪೂಜಾರಿ, ದಕ್ಷಿಣೇಶ್ವರ ಭವತಾರಿಣಿ ಕಾಳಿಮಾತೆಯ ದೇವಸ್ಥಾನದಲ್ಲಿ. ಅದರ ಓನರು ರಾಣಿ ರಾಶ್ಮಣಿ, ಆಕೆಯ ಅಳಿಯ ಮಥುರಾಬಾಬು ಅಂತ. ಅವನು ಅದರ ಮ್ಯಾನೇಜರ್. ಅವನಿಗೆ ತಿಳಿದು ಬಂತು ಹುಚ್ಚುಚ್ಚಾಗಿ ಹಾರಾಡ್ತಾ ಇದ್ದಾನೆ ಈ ಹೃದಯ ಅಂತ. ಅವನ್ನ ಬಂದು ಥಳಿಸ್ಬೇಕು ಅಂತ ಬಂದ. ಅದು ಗೊತ್ತಾಯ್ತು ಶ್ರೀರಾಮಕೃಷ್ಣ. ತಕ್ಷಣ ಹೋಗಿ ಅವನ್ನ ಮತ್ತೆ ಮುಟ್ಟಿದ್ರು ಇನ್ನೊಮ್ಮೆ. ಅದು ವಾಪಸ್ ಹೊರಟು ಹೋಯ್ತು. ಅವನು ಸಾಮಾನ್ಯ ಮನುಷ್ಯ ಆದ. ಅದಕ್ಕೆ ನಾನು ಹೇಳಿದ್ದು, ಒಂದು ದಿವ್ಯ ಶಕ್ತಿಯನ್ನ ಧಾರಣ ಮಾಡೋದಕ್ಕೆ ನಮ್ಮಲ್ಲಿ ಸಿದ್ಧತೆ ಇರಬೇಕು. ಈ ಯೋಗ ಸಾಧನೆಗಳಲ್ಲದೆ ದಿಢೀರನೆ ನಮಗೆ ಏನೇ ಸಿಕ್ಕರೂ ನಾವು ಅದನ್ನ ನಮ್ಮ ಅಹಂಕಾರಕ್ಕೆ ಉಪಯೋಗಿಸ್ತೇವೆ.
ಸಾಕಷ್ಟು ಅವತಾರಗಳು ಈ ರೀತಿ ನಾವು ನೋಡಬಹುದು. ಸುತ್ತಮುತ್ತ ಇರೋ ಕಲ್ಕಿಗಳೇ ಆಯ್ತು, ಮತ್ತೊಬ್ಬರೇ ಆಯ್ತು. ಯಾವಾಗ ಅಹಂಕಾರ ಪೋಷಣೆಗೆ ಅವರ ಸಿದ್ಧಿಗಳು ಉಪಯೋಗ ಆಗ್ತಾ ಇದೆ ಅಂದ್ರೆ ತಕ್ಷಣ ನಮಗೆ ಗೊತ್ತಾಗ್ತದೆ ಇದು ಅವತಾರ ಅಲ್ಲ, ಯಾವುದೋ ಒಂದು ಶಕ್ತಿಯ ದುರುಪಯೋಗ ಮಾತ್ರ ಅಂತ. ಕನಿಷ್ಠ ಶ್ರೀ ಮಾತಾ ಅರವಿಂದರ ಅನುಯಾಯಿಗಳು ಭಕ್ತರಾಗಿ ನಮ್ಮಲ್ಲಿ ಈ ಎಚ್ಚರಿಕೆ ಇರಬೇಕು. ಇದು ಶ್ರೀ ಅರವಿಂದರು ನಮಗೆ ಕೊಟ್ಟಿರುವಂಥ ಒಂದು ಜ್ಞಾನ. ಇದಾದ ಮೇಲೆ ಮುಂದೆ ಇನ್ನೊಂದು ಉಲ್ಲೇಖ ಇದೆ. ಅದೂ ಈ ಆತ್ಮ, ಜೀವ ಮತ್ತು ಚೈತ್ಯ ಪುರುಷ ಸಂಬಂಧದಲ್ಲಿ ಇರುವಂಥದ್ದು. ಶ್ರೀ ಅರವಿಂದರು ಬರೀತಾರೆ, ಚೈತನ್ಯವೇ ಆತ್ಮ ಬ್ರಹ್ಮ ಸಾರ ದಿವ್ಯತೆ. ದ ಸ್ಪಿರಿಟ್ ಈಸ್ ದಿ ಆತ್ಮನ್ ಬ್ರಹ್ಮನ್ ಎಸೆನ್ಷಿಯಲ್ ಡಿವೈನ್ ಅಂತಾರೆ. ಯಾವಾಗ ಈ ಏಕದಿವ್ಯತೆಯು ತನ್ನೊಳಗೆ ಅಂತರ್ನಿಹಿತವಾಗಿರುವ ಬಹುತ್ವ ಭಾವವನ್ನು ಪ್ರಕಟಪಡಿಸುತ್ತದೆಯೋ ಆವಾಗ ಆ ಸಾರ ಚೈತನ್ಯ ಅಥವಾ ಆತ್ಮವು ಆ ಕೇಂದ್ರ ಪ್ರಕಟಣೆಗೆ ಕೇಂದ್ರ ಸತ್ತೆಯಾಗುತ್ತದೆ. ದಿವ್ಯತೆಯಲ್ಲಿ ಬಹುತ್ವದ ಅಂಶ ಇದೆ. ಏಕತ್ವ ಇರುವಂತೆ ಕೆಳಗೆ ಬರ್ತಿದ್ದಾಗೇನೆ ಅದರಲ್ಲಿ ಬಹುತ್ವ ಕಾಣಿಸ್ಕೊಳ್ತದೆ. ಆವಿರ್ಭಾವಕ್ಕೆ ಅಂದ್ರೆ ಮ್ಯಾನಿಫೆಸ್ಟೇಷನ್ಗೆ ಇವುಗಳ ಅಗತ್ಯತೆ ಇದೆ. ಒಂದೇ ಒಂದು ಕೂತ್ರೆ ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ. ಅದು ನಾನಾ ರೂಪಗಳನ್ನು ತಾಳಿ ನಾನಾ ಸ್ತರಗಳಲ್ಲಿ ಅಭಿವ್ಯಕ್ತ ಆಗೋದಕ್ಕೆ ನಾವು ಆವಿರ್ಭಾವ ಅಥವಾ ಸೃಷ್ಟಿ ಅಂತೇವೆ. ಇದು ವ್ಯಕ್ತಿತ್ವಗಳ ಪೃಥ್ವಿಯ ಜೀವಗಳ ವಿಕಾಸದ ಮೇಲೆ ಅಧ್ಯಕ್ಷತೆ ವಹಿಸುತ್ತದೆ. ಆದರೆ ಅದು ದಿವ್ಯತೆಯ ಅಂಶವಾಗಿದ್ದು ಆವಿರ್ಭಾವದ ಮೊದಲಿಗೆ ಇರುವಂತಹದು. ಇಲ್ಲಿ ಶ್ರೀ ಅರವಿಂದರು ಸ್ಪಷ್ಟ ಮಾಡ್ತಾ ಇದ್ದಾರೆ, ಇದು ಇಟ್ ಈಸ್ ಪ್ರಯರ್ ಟು ದಿ ಮ್ಯಾನಿಫೆಸ್ಟೇಷನ್. ಆತ್ಮತತ್ವ ಅದೇ ಬ್ರಹ್ಮ, ಅದು ಆವಿರ್ಭಾವಕ್ಕಿಂತ ಮೊದಲೇ, ಪ್ರಯರ್ ಟು ದಿ ಮ್ಯಾನಿಫೆಸ್ಟೇಷನ್. ಈ ಕೆಳಗಿನ ಆವಿರ್ಭಾವದಲ್ಲಿ ಅಂದ್ರೆ ಇದು ಅಪರಾ ಪ್ರಕೃತಿ, ಮೇಲಿಂದು ಪರಾ ಪ್ರಕೃತಿ. ದಿವ್ಯತೆಯ ಈ ಸನಾತನ ಅಂಶವು ಜೀವವಾಗಿ, ಪರಾ ಪ್ರಕೃತಿರ್ ಜೀವಭೂತ ಅಂತ ಗೀತೆಯ ಕೊಟೇಶನ್ ಕೂಡ ಕೊಡ್ತಾರೆ ಶ್ರೀ ಅರವಿಂದರು. ದಿವ್ಯತಾ ಅಗ್ನಿಯ ಕಿಡಿಯಾಗಿ ಕಾಣಿಸುತ್ತದೆ. ಮಲ್ಟಿಪಲ್ ಸೆಂಟರ್ಸ್ ಏನಿದೆ ಅದರಲ್ಲಿ ಪ್ರಿಸೈಡ್ ಮಾಡೋದು ಜೀವ. ಅದು ಕೆಳಗಿಳಿದು ಬರುವಂತಹದ್ದು, ಆವಿರ್ಭಾವದಲ್ಲಿ ಇರುವಂತಹದ್ದು. ಆತ್ಮತತ್ವದಂತೆ ಆವಿರ್ಭಾವದ ಮೇಲೆ ಇರುವಂಥದ್ದಲ್ಲ. ಈ ಜೀವವು ವ್ಯಷ್ಟಿಯ ವಿಕಾಸವನ್ನು ಆಧರಿಸಿ ಮಾನಸ, ಪ್ರಾಣಿಕ, ಭೌತಿಕ ಸತ್ಯಗಳನ್ನು ಎತ್ತಿ ಹಿಡಿಯುತ್ತದೆ. ಈ ಜೀವ ತತ್ವ ಅಥವಾ ಚೈತ್ಯ ಪುರುಷ ಇದೆ ಅಂತಲೇ ಇವು ಕಾರ್ಯೋದ್ಯೋಗಕ್ಕೆ ತೊಡಗಿಕೊಳ್ತವೆ. ಅವುಗಳ ಶಕ್ತಿ ಚೈತ್ಯದಿಂದ ಅಥವಾ ಜೀವದಿಂದ ಬರಬೇಕು. ಅವು ತಮ್ಮಿಂದಲೇ ಶಕ್ತ ಅಲ್ಲ ಈ ಕ್ರಿಯೆಗಳನ್ನ ಮಾಡೋದಕ್ಕೆ. ಇಲ್ಲಿ ಒಂದು ಕರಲರಿ ಇದೆ, ಉಪೋತ್ಪನ್ನ ನೋಡಬಹುದು. ತಕ್ಷಣವೇ ನಾವು ಈ ಜೀವವನ್ನ ಭಗವಂತನಿಗೂ ಮತ್ತೊಂದಕ್ಕೂ ಸಮೀಕರಣ ಮಾಡಿದರೆ ಎಲ್ಲವೂ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನುವಂಥ ಒಂದು ಸುಲಭ ಸಿದ್ಧಾಂತಕ್ಕೆ ಬರ್ತವೆ. ಇದು ಒಂದು ರೀತಿ ಅಬರೇಷನ್, ಡಿವಿಯೇಷನ್. ಬಹಳ ಉನ್ನತ ಆಧ್ಯಾತ್ಮಿಕ ಮಟ್ಟದಲ್ಲಿ ಇದು ಸತ್ಯ. ಹಾಗೆ ನೋಡಿದ್ರೆ ಎಲ್ಲವೂ ದಿವ್ಯತೆಯೇ ಅಲ್ವಾ? ಇದನ್ನೇ ಶ್ರೀಮಾತೆಯವರು ಮತ್ತೊಂದು ಕಡೆ ಹೇಳ್ತಾರೆ, ಎಸ್, ಎವ್ರಿಥಿಂಗ್ ಈಸ್ ಡಿವೈನ್. ಅಸುರರು ಅವರು ಡಿವೈನೇ.
ಪ್ರಾಯೋಗಿಕವಾಗಿ ನಾವು ಅಸುರರನ್ನ ಪೂಜೆ ಮಾಡಿ ದಿವ್ಯತೆಯನ್ನು ಹೊಂದಬಹುದಾ? ಅದು ಹುಂಬುತನ ಆಗ್ತದೆ, ಹೌದೇ ಇಲ್ವೇ? ಹಾಗಾಗಿ ನಾವು ಆಯಾ ಸ್ಥಳಗಳಲ್ಲಿ ಅಥವಾ ಸ್ತರಗಳಲ್ಲಿ ಅವುಗಳ ಶಕ್ತಿ ಸಾಮರ್ಥ್ಯವನ್ನು ತಿಳಿದು ಹಾಗೆ ವ್ಯವಹರಿಸಬೇಕು. ಅದು ಯೋಗದ ಜ್ಞಾನ ಅಥವಾ ಅಕಲ್ಟ್ ಟ್ರುತ್, ಗುಹ್ಯ ಸತ್ಯ. ಮುಂದೆ ಶ್ರೀ ಅರವಿಂದರು ಹೇಳ್ತಾರೆ, ಚೈತ್ಯ ಪುರುಷವು ಅಗ್ನಿಯಾಗಿ ಬೆಳೆಯುವ ಕಿಡಿಯಾಗಿದ್ದು ಪ್ರಜ್ಞೆಯ ಬೆಳವಣಿಗೆಯ ಜೊತೆಗೆ ವಿಕಾಸ ಹೊಂದುತ್ತದೆ. ಚೈತ್ಯ ಪುರುಷವು ವಿಕಸನಶೀಲವಾಗಿದ್ದು ಜೀವಾತ್ಮನಂತೆ ವಿಕಾಸದ ಮೊದಲೇ ಇದ್ದುದಲ್ಲ. ಇದು ಚೈತ್ಯ ಪುರುಷ, ಅದು ವಿಕಾಸನಶೀಲ, ವಿಕಾಸದಲ್ಲಿ ಇರುವಂತಂದ್ರೆ ಆವಿರ್ಭಾವದಲ್ಲಿ ಇರುವಂಥದ್ದು. ಇಟ್ ಈಸ್ ಲೇಟರ್, ಪೋಸ್ಟೀರಿಯರ್ ಟು ಮ್ಯಾನಿಫೆಸ್ಟೇಷನ್. ಇದು ಇವೆರಡರ ಮುಖ್ಯವಾದ ವ್ಯತ್ಯಾಸ. ಈಗಾಗಲೇ ನಾವು ಹೇಳಿದಂತೆ ಒಂದು ಶ್ರೀಮಾತೆಯವರ ಕೊಟೇಶನ್ ನೋಡುವ. ಶ್ರೀಮಾತೆಯವರು ಇವೆರಡರ ಬಗ್ಗೆ ಏನು ಹೇಳಿದ್ದಾರೆ ಅಂತ. ಸ್ವಲ್ಪ ಆಂಗ್ಲದಲ್ಲಿದೆ, ಹಾಗೆ ಓದುವ ಅದನ್ನು. Why is a distinction made between the psychic education of which we have just spoken and the spiritual education of which we are about to speak now? ಚೈತ್ಯ ಶಿಕ್ಷಣ ಮತ್ತು ಆಧ್ಯಾತ್ಮ ಶಿಕ್ಷಣ ಬೇರೆ ಬೇರೆ ಅಂತ ಶ್ರೀಮಾತೆಯವರು ಸ್ಪಷ್ಟವಾಗಿ ಹೇಳ್ತಾರೆ. Because the two are usually confused under the general term of yogic discipline, although the goals they aim at are very different. ಚೈತ್ಯ ಶಿಕ್ಷಣ ಮತ್ತು ಆಧ್ಯಾತ್ಮ ಶಿಕ್ಷಣಗಳು ಬೇರೆ. ಆಧ್ಯಾತ್ಮ ಅಂದ್ರೆ ಇಲ್ಲಿ ಆತ್ಮತತ್ವದ ಶಿಕ್ಷಣ, ವೈಶ್ವಿಕ ದಿವ್ಯತೆಯ ಶಿಕ್ಷಣ. For one, it is a higher realization upon earth. For the other, an escape from all earthly manifestation, even from the whole universe, a return to the unmanifest. ಆಧ್ಯಾತ್ಮ ಶಿಕ್ಷಣ ನಮ್ಮ ಆತ್ಮ ಸಾಕ್ಷಾತ್ಕಾರ ಅಂತೇನಂತೇವೆ, ಅದು ನಮ್ಮನ್ನ ಆವಿರ್ಭಾವದಿಂದ ಆಚೆಗೆ ಅವ್ಯಕ್ತಕ್ಕೆ ಕರ್ಕೊಂಡು ಹೋಗ್ತದೆ. ಅಂದಮೇಲೆ ಅದು ಸೃಷ್ಟಿಯಲ್ಲಿರುವಂಥ ಜೀವಕ್ಕೆ ಅಥವಾ ಇತರೆ ಜೀವಗಳಿಗೆ, ಜೀವದ ಉನ್ನತಿಗೆ ಏನಾದರೂ ಕೆಲಸ ಮಾಡ್ತದಾ? ಸಾಧ್ಯ ಇಲ್ಲ. ಈ ಪಾಯಿಂಟನ್ನ, ಈ ಅಂಶವನ್ನ ಶ್ರೀಮಾತೆಯವರು ಹೇಳಬೇಕಂತಾರೆ. ಸೊ ಒನ್ ಕ್ಯಾನ್ ಸೇ ದಟ್ ಸೈಕಿಕ್ ಲೈಫ್ ಈಸ್ ಇಮ್ಮಾರ್ಟಲ್ ಲೈಫ್, ಎಂಡ್ಲೆಸ್ ಟೈಮ್, ಲಿಮಿಟ್ಲೆಸ್ ಸ್ಪೇಸ್, ಎವರ್ ಪ್ರೋಗ್ರೆಸಿವ್ ಚೇಂಜ್, ಅನ್ಬ್ರೋಕನ್ ಕಂಟಿನ್ಯೂಟಿ ಇನ್ ದ ಯೂನಿವರ್ಸ್ ಆಫ್ ಫಾರಮ್ಸ್. ರೂಪಗಳ ಈ ವಿಶ್ವದಲ್ಲಿ ಚೈತ್ಯ ಜೀವನ, ಚೈತ್ಯ ಪುರುಷದ ಜೀವನ ಏನಿದೆ ಅದು ಅಮರ ಜೀವನ. ಆತ್ಮ ಸಾಕ್ಷಾತ್ಕಾರ ಅಮರತೆಯ ಜೀವನ ಅಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಅಮರತೆಯನ್ನ ಹೊಂದಿದ್ದೆ ನೀನು ಜೀವನ ಮಾಡೋದಕ್ಕೆ ಜೀವನದಲ್ಲಿ ಇದ್ರೆ ತಾನೆ. ವೆನ್ ಯು ನಾಕ್ ಆಫ್ to those unmanifest or to the spiritual level, ಆತ್ಮಸ್ತರ, ಆವಾಗ ಮ್ಯಾನಿಫೆಸ್ಟೇಷನ್ ಪ್ರಶ್ನೆ ಇರೋದಿಲ್ಲ. The spiritual consciousness, on the other hand, means to live in the infinite and the eternal. ಅನಂತತೆಯಲ್ಲಿ ಇರುವುದು ಮತ್ತು ಸನಾತನತೆಯಲ್ಲಿ ಇರುವುದು. ಟು ಬಿ ಪ್ರೊಜೆಕ್ಟೆಡ್ ಬಿಯಾಂಡ್ ಆಲ್ ಕ್ರಿಯೇಷನ್, ಎಲ್ಲ ವ್ಯಕ್ತ ಸೃಷ್ಟಿಯಿಂದ ಆಚೆಗೆ ಹೋಗಿರೋದು. ಬಿಯಾಂಡ್ ಟೈಮ್ ಅಂಡ್ ಸ್ಪೇಸ್,
to become conscious of your psychic being and to live a psychic life, you must abolish egoism, ಅಹಮ್ಮನ್ಯತೆ ಅಂತೇವೆ ಕನ್ನಡದಲ್ಲಿ. But to live a spiritual life, you must no longer have an ego. ಅಹಂಕಾರವೇ ಇಲ್ಲದಾಗಬೇಕು ಆಧ್ಯಾತ್ಮಿಕ ಜೀವನಕ್ಕೆ ಅಥವಾ ಆತ್ಮತತ್ವಕ್ಕೆ. ಅಹಮ್ಮನ್ಯತೆಯನ್ನು ಬಿಡಬೇಕು ನಾವು ಚೈತ್ಯ ಜೀವನಕ್ಕೆ, ಅಂದ್ರೆ ಆವಿರ್ಭಾವದಲ್ಲಿ ಇರೋದಕ್ಕೆ. There is an essential difference between this identification, that is spiritual, and identification with the psychic being. ಇಷ್ಟು ಸ್ಪಷ್ಟವಾಗಿ ಶ್ರೀಮಾತೆಯವರು ಸಹ ಆತ್ಮಸ್ತರ ಮತ್ತು ಜೀವಸ್ತರಗಳ ಭಿನ್ನತೆಯನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾವು ಬಹಳ ಹಗುರವಾಗಿ ಆ ಎರಡನ್ನೂ ಒಂದೇ ಅಂತ ಹೇಳಿಬಿಡಬಹುದು. ಹಾಗೆ ಅನುವಾದ ಮಾಡುವುದು ಬಹಳ ಸುಲಭ. ಆದರೆ ನಾವು ಏನೆಲ್ಲ ಒಂದು ಗೊಂದಲವನ್ನು ಉಂಟು ಮಾಡಿದ್ದೇವೆ ಅನ್ನೋದು ನಮಗೆ ಅರಿವಿದೆಯಾ? ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಸಾವಿತ್ರಿಯ ಅನುವಾದಗಳು ಇವೆ ಕೆಲವು. ಅವುಗಳಲ್ಲಿ ಹೆಚ್ಚಿಗೆ ಆಳಕ್ಕೆ ಹೋಗೋದು ಬೇಡ. ಒಂದೇ ಒಂದು ಕ್ಯಾಂಟೋದ ಟೈಟಲ್ಸ್ ನೋಡುವ, ಶೀರ್ಷಿಕೆ ಅಂತವೆ. ಸರ್ಗಗಳ ಶೀರ್ಷಿಕೆಯನ್ನು ನೋಡಿನೇ ಗೊತ್ತಾಗ್ತದೆ ಏನಿದು ಅಂತ. ಉದಾಹರಣೆಗೆ 1.3 ದ ಯೋಗ ಆಫ್ ದಿ ಕಿಂಗ್, ದ ಯೋಗ ಆಫ್ ದ ಸೋಲ್ಸ್ ರಿಲೀಸ್. ಇದನ್ನು ಹೇಗೆ ಭಾಷಾಂತರ ಮಾಡಬಹುದು? ಸೋಲ್ಸ್, ಜೀವ, ಅದನ್ನು ನಾವು ಪ್ರಿಸೈಸ್ಲಿ, ನಿಷ್ಕೃಷ್ಟವಾಗಿ, ಅದಕ್ಕೆ ಗಟ್ಟಿಯಾಗಿ ನಾವು ಹ್ಯಾವ್ ಟು ಟೇಕ್ ಇಟ್. ಬಹಳ ಆಳಕವಾಗಿ ಅದನ್ನು ಆತ್ಮ ಅಂದ್ರೆ ಅದೇ ಅಚಾತುರ್ಯನ್ನ ಈ ಸಾವಿತ್ರಿ ಅನುವಾದಕರು ಮಾಡಿದ್ದಾರೆ ಅಂತ ತೋರಿಸ್ತೇನೆ ನಾನು. ರಾಜನ ಯೋಗ, ದ ಯೋಗ ಆಫ್ ದಿ ಕಿಂಗ್, ದ ಯೋಗ ಆಫ್ ದಿ ಸೋಲ್ಸ್ ರಿಲೀಸ್, ಜೀವದ ಮುಕ್ತಿ ಯೋಗ ಅಥವಾ ಬಿಡುಗಡೆಯ ಯೋಗ ಅಂತ ಕರಿಬಹುದಕ್ಕೆ ಅರ್ಥ ಇರ್ತದಾಗ್ಲಿ, ಸಾವಿತ್ರಿಯ ಭಾಷಾಂತರವೊಂದರಲ್ಲಿ ಆತ್ಮದ ಮುಕ್ತಿ ಯೋಗ ಅಂತ ಅವರು ಬರೆದಿದ್ದಾರೆ. ಬಹುಶಃ ಅವರಿಗೆ ಆತ್ಮ ಮತ್ತು ಜೀವದ ಅಥವಾ ಚೈತ್ಯದ ಹೆಚ್ಚು ಅರ್ಥ ಸಂಪದ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಬರ್ದೇನೋ ಬರೆದು ಬಿಟ್ರು, ಆದ್ರೆ ಅದು ಎಷ್ಟು ಗೊಂದಲ ಉಂಟು ಮಾಡ್ತದೆ. ಈಗಿನ ನೋಡಿದ್ವಿ, ಆತ್ಮ ಅನ್ನೋದು ವೈಶ್ವಿಕ ಸ್ತರದಲ್ಲಿರೋದು. ಅದಕ್ಕೆ ಮುಕ್ತಿ ಎಲ್ಲಿಂದ ತರ್ತೀರಾ? ಅದು ಆಲ್ರೆಡಿ ಮುಕ್ತ. ಜೀವನದಲ್ಲಿ ಇಳಿದು ಬಂದ್ರೆ ತಾನೇ ಅದಕ್ಕೆ ಬಂಧನ. ಪ್ಯೂರ್ ಸೆಲ್ಫ್ ಇಸ್ ಎಬೋ ಮ್ಯಾನಿಫೆಸ್ಟೇಷನ್. ಅಂದಮೇಲೆ ಅದಕ್ಕೆ ಮುಕ್ತಿನ ಕೊಡೋರು ಯಾರು? ಏನಾದ್ರೂ ಅರ್ಥ ಇದೆಯಾ ಈ ಶಬ್ದಗಳಿಗೆ? ಆತ್ಮದ ಮುಕ್ತಿ ಯೋಗ ಅಂದ್ರೆ ಇಟ್ ಇಸ್ ಒಟಿಯೋಸ್ ಅಂತಾರೆ, ವ್ಯರ್ಥ, ಮೀನಿಂಗ್ಲೆಸ್, ಫಂಕ್ಷನ್ಲೆಸ್. ಅದು ಹಾಗೇನೆ ಮುಂದೆ ಇನ್ನೊಂದು ಕ್ಯಾಂಟ್ 7.5 ನಲ್ಲಿ ಬರ್ತದೆ. ಅಂದ್ರೆ 7ನೇ ಪುಸ್ತಕದ 5ನೇ ಕ್ಯಾಂಟೋ, ಸರ್ಗ, ದ ಫೈಂಡಿಂಗ್ ಆಫ್ ದ ಸೋಲ್. ಹೇಗೆ ಇದನ್ನ ನಾವು ಅನುವಾದ ಮಾಡಬಹುದು? ತಿಳುವಳಿಕೆ ಉಳ್ಳವರಾಗಿದ್ದಾರೆ ಅಂಥವ್ರು ಮಾಡೋದೇನು? ಜೀವದ ಶೋಧ ಅನ್ನಬಹುದು. ಹೌದಾ? ಸೋಲ್ ಈಸ್ ಜೀವ, ಅದು ಆತ್ಮತತ್ವ ಆಗೋದಿಲ್ಲ. ಆತ್ಮಲಬ್ಧಿ ಅಂತ ಕೆಲವೊಂದು ಅನುವಾದಗಳಲ್ಲಿದೆ. ಸಾವಿತ್ರಿ ಅನುವಾದಗಳ ಬಗ್ಗೆ ಮಾತಾಡ್ತಿದ್ದೇನೆ, ಕಾವ್ಯದ ಅನುವಾದ. ಅದ್ರ ಒಳಗೆ ಡಿಸ್ಕ್ರಿಪ್ಷನ್ ಏನ್ ಬರ್ತದೆ? ಅದ್ರ ಬಗ್ಗೆ ಯಾರು ಗಮನ ಇದೆಯಾ? ವಾಕ್ಯಗಳಾಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರಾನ್ಸ್ಲೇಷನ್ ಅನ್ನೋದಿಲ್ಲ.
ಶ್ರೀ ಅರವಿಂದರ ಶಬ್ದಗಳ ಅರ್ಥ ಸಂಪದವನ್ನ ನಾವು ಯಾವಾಗಲೂ ಗಮನದಲ್ಲಿಟ್ಕೋಬೇಕು. ಅವರು ಹೇಳ ಬಯಸುವುದೇನು ಅಂತ. ಆ ಸರ್ಗದಲ್ಲಿ ಇರೋದೆಲ್ಲ ಏನು? ಜೀವದ ಒಂದು ಘನತೆ. ಆದ್ರೆ ಆತ್ಮಲಬ್ಧಿ ಅಂತ ಮಾಡಿದ್ರೆ, ಆತ್ಮ ಪ್ರಾಪ್ತಿ ಆದ್ಮೇಲೆ ಏನ್ ಮಾಡ್ತದ? ಜಗತ್ ಮಿಥ್ಯಾ ಅಂತ ಹೇಳ್ತದೆ. ಜೀವಕ್ಕಾಗಿ ಸೃಷ್ಟಿಯಲ್ಲಿ ಯಾವುದಕ್ಕೆ ಅದು ದುಡಿಯುವುದಿಲ್ಲ. ಇನ್ನು ಅದು ಪೃಥ್ವಿಯ ಜೀವದ ಹೇತುವಿಗೆ ದುಡಿಯುವುದು ದೂರದ ಸಂಗತಿ ಅಥವಾ ವಿಸಂಗತಿ. ಹೀಗೆ ಶ್ರೀ ಅರವಿಂದರು ಕ್ಯಾಂಟೋಗಳಿಗೆ, ಸರ್ಗಗಳಿಗೆ ಕೊಟ್ಟಿರುವ ಹೆಸರಿನಲ್ಲಿನೂ ಬಹಳ ಅರ್ಥ ಇದೆ. ಹಗುರವಾಗಿ ಎಲ್ಲವನ್ನು ಆತ್ಮ ಅಂತ ಬರೆದು ಬಿಡೋದು ಸರಿಯಲ್ಲ. ಯಾಕೆ ಸರಿಯಲ್ಲ? ಇಷ್ಟೊತ್ತು ಈ 1 ಗಂಟೆಯಲ್ಲಿ ನಾವು ಅದನ್ನೇ ನೋಡ್ತಾ ಇದ್ದೇವೆ. ಶ್ರೀ ಮಾತಾರವಿಂದರ ಬರವಣಿಗೆಗಳಲ್ಲಿ ಅವರು ಇದನ್ನ ಯಾಕೆ ಇಷ್ಟು ಸ್ಪಷ್ಟವಾಗಿ ಒತ್ತಿ ಒತ್ತಿ ಹೇಳಿದ್ದಾರೆ. ಆತ್ಮಸ್ತರವೇ ಬೇರೆ, ಜೀವಸ್ತರವೇ ಬೇರೆ. ಅವೆರಡನ್ನು ಮಿಕ್ಸಪ್ ಮಾಡಿದ್ರೆ ಏನನ್ನ ಅವ್ರು ಸೂಕ್ಷ್ಮಗಳನ್ನ ಹೇಳ್ಬೇಕಂತಾರೋ, ಯಾವುದೇ ಉನ್ನತ ಜ್ಞಾನ, ಹೈಯರ್ ನಾಲೆಜ್ ಅಂತೀವಲ್ಲ, ಏನು ಸಂಗತಿಗಳಲ್ಲಿರುವ ಸೂಕ್ಷ್ಮ ವ್ಯತ್ಯಾಸಗಳನ್ನ ತಿಳಿಯುವುದೇ ಉನ್ನತ ಜ್ಞಾನ. ಹೌದೇ ಇಲ್ವಾ? ಅದು ಮ್ಯಾಥಮೆಟಿಕ್ಸ್ ಆಯ್ತು, ಫಿಸಿಕ್ಸ್ ಆಯ್ತು, ಫಿಲಾಸಫಿ ಆಯ್ತು, ಶ್ರೀ ಅರವಿಂದರ ಬರವಣಿಗೆ ಆಯ್ತು. ಆ ನವಿರು ಭೇದಗಳನ್ನ ನಾವು ಅಲ್ಲಗಳೆದು ನಮ್ಮದೇ ಅಭಿಪ್ರಾಯನ ಅದರ ಮೇಲೆ ಹೇರಿದಂತಾಗ್ತದೆ ಹೊರತು ಶ್ರೀ ಅರವಿಂದರು ದರ್ಶಿಸ ಬಯಸುವಂತ ಸತ್ಯಗಳ ಹತ್ರ ನಾವು ಹೋಗೋದಕ್ಕೆ ಸಿದ್ಧರಿಲ್ಲ ಅಂತ ಆಗ್ತದೆ. ಈ ಅಚಾತುರ್ಯನ್ನ ನಿಮಗೆ ಯಾವ ರೀತಿ ಇದರ ಒಂದು ಪ್ರಾಯೋಗಿಕ ಉದಾಹರಣೆಯಾಗಿ ಹೇಳಿದೆ ನಾನು. ಹೇಗೆ ನಾವು ಅಪಾರ್ಥನ್ನ ಅರಿವಿರ್ಲಾರ್ದೆ, ಅವರು ಡೆಲಿಬರೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಅಚಾತುರ್ಯ, ಅಪಾರ್ಥ, ಅಪಾರ್ಥನೆ. ಬಹುಶಃ ಸಮಯ ಆಗ್ತಾ ಇದೆ. ಏನಾದ್ರು ಪ್ರಶ್ನೆ ಇದ್ರೆ ಇವತ್ತಿನ ಅಧ್ಯಯನ ಸಂಬಂಧದಲ್ಲಿ ನೋಡಬಹುದು. ಯಾವ್ದಾದ್ರು ಪ್ರಶ್ನೆ ಇದೆ ಅನ್ನೋದಾದ್ರೆ ಅದರ ಬಗ್ಗೆ ನಾವು ಉತ್ತರವನ್ನು ಹುಡುಕ್ಲಕ್ಕ ಪ್ರಯತ್ನ ಮಾಡುವ. ಈ ಎಲ್ಲವೂ ಆಧರಿಸಿರುವುದು ಎಸ್ ದಲಾಲ್ ಸಾಹೇಬ್ರು ಆಶ್ರಮದಲ್ಲಿದ್ದವರು ಸಂಕಲನ ಮಾಡಿರುವಂತ ಚೈತ್ಯ ಪುರುಷ ಸೈಕಿಕ್ ಬೀಯಿಂಗ್ ಅನ್ನೋ ಪುಸ್ತಕದ ಅನುವಾದ, ಅದನ್ನು ಆಧರಿಸಿ ಮಾಡ್ತಾ ಇರೋದು. ಹಾಗಾಗಿ ಎಲ್ಲಾ ಕೊಟೇಶನ್ಸ್ ಅದೇ ಪುಸ್ತಕದಲ್ಲಿಂದನೇ ಇರುವಂಥವು, ಸುಲಭವಾಗ್ಲಿ ಅನ್ನೋ ದೃಷ್ಟಿಯಿಂದ ಅದರಿಂದನೇ ತಗೊಂಡಿರುವಂಥದ್ದು. ಯಾವುದೇ ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಮುಂದಿನ ವಾರ ಮತ್ತೆ ನಮ್ಮ ಅಧ್ಯಯನವನ್ನ ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ.